ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಆದರದ ಸುಸ್ವಾಗತ. ವೀಕ್ಷಕರೇ, ಇಂದು ಮಂಗಳವಾರ, ಮಂಗಳಪ್ರದವಾದಂತಹ ಮಂಗಳವಾರದ ಈ ಸುದಿನದಂದು ನಾವು ಅಚಿಂತ್ಯ ರೂಪಿಣಿಯನ್ನ, ಜಗದಾಂಬಿಕೆಯನ್ನ, ಹರಿವಲ್ಲಭೆಯನ್ನ ಸ್ಮರಿಸ್ತಾ, ಪಾರ್ವತಿಯನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸುವ ಸಮಯ ಆಗಿದೆ. ಈ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಂದು ಗುರೂಜಿ ಅವರು ಕೌಟುಂಬಿಕ ಕಲಹಕ್ಕೆ ಕಾರಣಗಳು ಏನು, ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದಕ್ಕಿರುವಂತಹ ಪರಿಹಾರ ಮಾರ್ಗಗಳು ಏನು ಅನ್ನೋದನ್ನ ತಿಳಿಸ್ಕೊಡ್ಲಿದ್ದಾರೆ. ನೇರ ಪ್ರಸಾರ ಕಾರ್ಯಕ್ರಮವಾದ್ರಿಂದ ಕರೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದಂತಹ ಬೆಳ್ಳಿ ಶ್ರೀಚಕ್ರ ನಾಣ್ಯಗಳನ್ನ ನಮ್ಮ ಜಿ ಕನ್ನಡ ವಾಹಿನಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಿದೆ. ನಿಮ್ಮ ಕರೆಗಳಿಗೋಸ್ಕರ ನಾವು ಕಾಯ್ತಿರ್ತೀನಿ. ಬನ್ನಿ, ಈ ದಿನದ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹಲವು ವೈಶಿಷ್ಟ್ಯಕರವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಗುರುಗಳು ಆಗಮಿಸಿದ್ದಾರೆ. ಅವ್ರನ್ನ ಬರಮಾಡಿಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತಂತ್ರವಿದ್ಯಾ ಪ್ರಾವೀಣರು, ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿ ಅವರು ನಮ್ಮೊಂದಿದ್ದಾರೆ. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮೋ ಭಗವತಿ ಚಂಡಿಕೇಶ್ವರಿ ಮಹಾಕಾಳಿ ತುರಸಂಹಾರಿಣಿ ಶ್ರೀಂ ಶ್ರೀ ಜೈಂ ಸ್ವಹ. ಓಂ ಕಾಳಿ ಮಹಾಕಾಳಿ ಆದಿಶಕ್ತಿ ಪರಂಜ್ಯೋತಿ ಭದ್ರಕಾಳಿ ಪಾಂಡಹಾರಿ ಕಪಾಲ ಮಾಲಿನೀಂ ಅನಂತರೂಪಿಣಿ ಉರ್ಗಭೂಷಣಿ ಉಮಾಮೇಶ್ವರಿ ಕೃತರೂಪಿಣಿ ಶವೀರ ಶಕ್ತಿ ವಿನೋದ ಶಕ್ತಿ ವಿಗ್ರಹ ಶಕ್ತಿ ಸಕಲ ಕಾರ್ಯ ವಿನೋದಿನಿ ಸರ್ವಗ್ರಹ ಉಚ್ಚಾಟನ ಘೋರ ಗೋರೂಪಿಣಿ ಪ್ರಳಯಾಗ್ನಿ ಉಗ್ರರೂಪಿಣಿ ನಿತ್ಯಕನ್ಯಾ ನಿರಂಜರೂಪಿಣಿ ದುರ್ಗಿ ದುಷ್ಟ ಸಂಹಾರಿಣಿ. ಓಂ ಹೈಂ ಹ್ರೀಂ ಶ್ರೀಂ ಹ್ರೀಂ ಮಹಾಕಾಳಿ ಪ್ರಸೀದ ಪ್ರಸೀದ ಶ್ರೀ ಓಂ ಸ್ವಹ. ಆದಿಶೇಷಾಯ ನಮಸ್ತಭ್ಯಂ ಅನಂತಫಲದಾಯಕಂ ನಮೋ ಅಸ್ತು ಪದ್ಮನಾಭಾಯ ನಾಘಾನಾಂ ಪತಯೇ ನಮಃ. ಸರ್ವೇ ಜನಭ್ಯೋ ಮಹಾಜನಭ್ಯೋ ಗ್ರಾಮದೇವತಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯ ದೇವತಭ್ಯೋ ನಮೋ ನಮಃ. ಶ್ರೀ ಜಯನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ. ವಿಶೇಷತಃ ಉತ್ತರಾಷಾಢ ನಕ್ಷತ್ರ, ವಜ್ರವಯೋಗ, ತೈತುಲಕರ್ಣ, ತುಂಬ ವಿಶೇಷತಃ ಅಂಗಾರಕ ವಾಸಯುಕ್ತ ಮಂಗಳವಾರ. ಈ ದಿನ ಸೂರ್ಯೋದಯ ಆಗಿರತಕ್ಕಂಥದ್ದು ಬೆಳಗ್ಗೆ 6:04. ಸೂರ್ಯ ಅಸ್ತ ಸಂಜೆ 6:31. ಇನ್ನ ಈ ದಿನದ ರಾಹುಕಾಲ ಮಾಧ್ಯಾಹ್ನಿಕ ಸಮಯ 3:45 ಪ್ರಾರಂಭ ಆಗುವಂಥದ್ದು 4:59 ತನಕ ಇರುತ್ತೆ. 3:25 4:59 ತನಕ. ಎಕ್ಸಾಕ್ಟ್ 3:25 ಪ್ರಾರಂಭ, 4:59 ತನಕ ರಾಹುಕಾಲ. ಇನ್ನು ಈ ದಿನದ ದುರ್ಮುಹೂರ್ತ ಪ್ರಸ್ತುತಕ್ಕೆ ಈಗ 8:30 9:24 ತನಕ ದುರ್ಮುಹೂರ್ತ ಇರತಕ್ಕಂಥದ್ದು. ಇನ್ನು ಶುಭ ಮುಹೂರ್ತ ಅಭಿಜಿತ್ ಲಗ್ನ, ಈ ದಿನದ ಅಭಿಜಿತ್ ಮುಹೂರ್ತ ಅತ್ಯಂತ ಶುಭ ಕಾಲ 11:45 12:45 ತನಕ ಇರುತ್ತೆ. ಕೇವಲ 1 ಗಂಟೆಗಳ ಕಾಲ ಇರುತ್ತೆ. ಈ ಸಮಯದಲ್ಲಿ ಎಲ್ಲ ಶುಭ ಸುಸೂತ್ರವಾಗಿ ನಿಮ್ಗೆ ಯಾವ್ದಾವ್ದು ಬೇಕೋ ಅಂತ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು. ಇನ್ನು ಪ್ರತಿನಿತ್ಯವೂ ಒಂದೊಂದು ವಿಶೇಷತೆ ಇದ್ದೇ ಇರುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ. ಈ ದಿನ ನಿಮಗೊಂದು ಅದ್ಭುತವಾದ ದೇವಿಯ ದರ್ಶನ. ನೀವು ಮನದಲ್ಲೇ ಕೂತ್ಕೊಂಡು ಪ್ರತಿನಿತ್ಯವೂ ಒಂದು ಯಾವ ಸ್ಥಳ, ಪುರಾಣ, ಇತಿಹಾಸ ಅಂಥದ್ದು ಯಾವುದು ಬೇಕಾಗಿಲ್ಲ ನಮಗೆ. ಆ ದೇವಿಯನ್ನ ಮನದಲ್ಲೇ ಕೂತ್ಕೊಂಡು ಸ್ಮರಣೆ ಮಾಡ್ಕೊಳ್ಳಿ. ಮಾನಸಿಕ ಪೂಜೆ ಅಂತ ಹೇಳ್ತೀವಿ. ಮಾನಸಿಕ ಪೂಜೆ ಅಂತಂದ್ರೆ ದೈಹಿಕ ಪೂಜೆಗಿಂತ ಮಾನಸಿಕ ಪೂಜೆ ಎಷ್ಟೋ ಫಲ ಕೊಡುತ್ತೆ ಅಂತ. ಆದಿಶಂಕರಾಚಾರ್ಯರಿಂದ ರಾಘವೇಂದ್ರ ಸ್ವಾಮಿಗಳಿಂದ ಹಿಡಿದು ಎಲ್ಲರ ಕೂತಲ್ಲೇ ಮಾನಸಿಕ ಪೂಜೆಯನ್ನ ಮಾಡ್ತಿದ್ರು. ಆ ಮಾನಸಿಕ ಪೂಜೆಯಲ್ಲಿ ಕೊಡತಕ್ಕಂಥ ನೆಮ್ಮದಿ ಪ್ರಪಂಚದಲ್ಲಿ ಯಾವುದರಲ್ಲೂ ಸಿಗೋದಿಲ್ಲ. ಅಂಥದ್ದು ಒಂದು ಪ್ರತಿನಿತ್ಯವೂ ಸಹ ಆ ದಿನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ದೇವಿಯ ದರ್ಶನ, ಗುರುಗಳ ದರ್ಶನ, ಇಂಥ ವಿಶೇಷತೆಯನ್ನು ತೋರಿಸ್ತಾ ಇರ್ತೀವಿ. ಮನದಲ್ಲೇ ಕೂತ್ಕೊಂಡು ಅಲ್ಲಿ ನಾವು ಆ ದೇವಸ್ಥಾನದಲ್ಲಿ ಆ ಪೂಜೆಯಲ್ಲಿ ಭಾಗವಹಿಸ್ತಿದ್ದೀವಿ ಅಂತ ಹೇಳಿ ಒಂದು ಮಂಗಳಾರತಿ ತಗೊಳ್ಳಿ ಅಷ್ಟೆ. ನಿಮ್ಮ ಮನಸ್ಸು ಖಂಡಿತವಾಗ್ಲೂ ಶಾಂತಿ ಆಗುತ್ತೆ. ಯಾರಿಗೇ ಆಗಲಿ ಮನಸ್ಸು ಅಂತಿದ್ದಾಗ ಆ ಮನಸ್ಸಿನಲ್ಲೇ ಆ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಕ್ಷಣಾರ್ಧದಲ್ಲಿ ನಮ್ಮ ಮನಸ್ಸು ಒಳ್ಳೆಯದಾಗುವಂಥದ್ದು. ಈಗ ಒಂದು ದೇವಿಯ ದರ್ಶನವನ್ನ
ಮಾಡ್ಕೊಂಬರೋಣ. ಕಣ್ಣ ಕಾಂತಿಯಿಂದ ಜ್ಞಾನ ಕಿರಣ ಬೀರಿರಮ್ಮ, ನಿನ್ನ ಅಭಯ ಹಸ್ತದಿಂದ ಸಿದ್ಧಿಯನ್ನು ಕರುಣಿಸಮ್ಮ. ಈಗ ತಾನೇ ಅಮ್ಮನವರ ದರ್ಶನ ಆಯಿತು, ನಕ್ಷತ್ರ ಆರತಿ, ಪಂಚಾರತಿ ಎಲ್ಲವೂ ಆಯಿತು. ನನ್ನ ಮನಸ್ಸು ತುಂಬ ಸಂತೋಷ ಆಗಿದೆ. ಇದೇ ಸಂತೋಷದ ವಿಚಾರದಲ್ಲಿ ಮತ್ತೊಂದು ಶುಭವಾರ್ತೆಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಏನು, ಇದೇ 27ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ, ಸರಿಯಾಗಿ 11 ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗುವಂಥದ್ದು. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಆಟದ ಮೈದಾನ, KC ಜನರಲ್ ಹಾಸ್ಪಿಟಲ್ ಎದುರುಗಡೆ ಇರತಕ್ಕಂಥ ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ ಸಾಮೂಹಿಕ ರುದ್ರಾಭಿಷೇಕವನ್ನ ಏರ್ಪಾಟ್ ಮಾಡಿ ಶಿವನಿಗೆ ಭಸ್ಮಾರ್ಚನೆಯನ್ನ ಮಾಡುವಂತ ವಿಶೇಷವಾದ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದೀವಿ. ಎಲ್ಲರೂ ಆಹ್ವಾನಿತರೆ, ಎಲ್ಲರೂ ಬರಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದಿನ ಒಂದು ಮಹಾ ಸಂಕಲ್ಪವನ್ನು ಮಾಡೋಣ. ನೀವು ನಾವೆಲ್ಲರೂ ಸೇರಿ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮಗೆ ಕಷ್ಟ, ಸುಖ, ನೋವು ಎಲ್ಲವೂ ದೂರ ಹೋಗ್ಬಿಡ್ಬೇಕು, ಮೋಕ್ಷವನ್ನೇ ನಾವು ಪಡಿಬೇಕು ಅಂಥದ್ದು ವಿಶೇಷವಾಗಿ ಒಂದು ಪೂಜೆಯನ್ನು ಸಾಮೂಹಿಕವಾಗಿ ಏರ್ಪಾಟ್ ಮಾಡಿದ್ದೀವಿ. ಎಲ್ಲರೂ ಬರಬಹುದು, ಪೂಜೆಯಲ್ಲಿ ಕೂತ್ಕೋಬಹುದು. ನಾನು ಎಲ್ಲರ ಕೈಲೂ ಸಂಕಲ್ಪವನ್ನು ಮಾಡಿಸ್ತೀನಿ. ವಿಶೇಷವಾಗಿ ಆ ಒಂದು ಶಿವನಿಗೆ ರುದ್ರಾಭಿಷೇಕವನ್ನು ಕಣ್ತುಂಬ ನಾವೆಲ್ಲರೂ ವೀಕ್ಷಣೆ ಮಾಡಬಹುದು. ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡ್ತಿದ್ದೀವಿ. ಆದರೆ ಅಲ್ಲಿ ನಿಮ್ಮ ಕೈಯಲ್ಲಿ ಭಸ್ಮಾರ್ಚನೆ ಅಥವಾ ನಾವು ಆ ಪೂಜೆಯಲ್ಲಿ ಕೂತ್ಕೋಬೇಕು ಅನ್ನೋರು ಅಲ್ಲಿ ಪಾಸಸ್ ತಗೋಬೇಕಾಗುತ್ತೆ. ಅದಕ್ಕೆ ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಕ್ಕೆ ಸ್ಫಟಿಕಲಿಂಗ ಇಂಥದ್ದು ನೀವೇ ಮನೆಯಿಂದ ತರ್ಬೋದು, ಇಲ್ಲ ಅಂತಿದ್ದ ಪಕ್ಷದಲ್ಲಿ ಅಲ್ಲೇ ತಗೊಂಡು ಕೊಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಅದಕ್ಕೆ ಈ ದಿನ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಅದೇ ಒಂದು ಗ್ರೌಂಡ್ಸಲ್ಲಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ. ಅದು ಅವ್ರಿಗೆ ಮಾತ್ರ ಅಲ್ಲಿ ಸೀಮಿತ ಕೂರಿಸ್ಕೊಳ್ಳಾಗುತ್ತೆ. ಉಳಿದವ್ರಿಗೆಲ್ಲರಿಗೂ ಸಾಮೂಹಿಕವಾಗಿ ಎಂಟ್ರೆನ್ಸ್ ಫ್ರೀ ಇರುತ್ತೆ. ಎಲ್ಲರೂ ಬಂದು ಕೂತ್ಕೋಬಹುದು. ಆ ಪೂಜೆಯನ್ನು ವೀಕ್ಷಣೆ ಮಾಡಿ ನಾವೆಲ್ಲರೂ ಸೇರಿ ಸಂಕಲ್ಪವನ್ನು ಮಾಡಿ ನಿಮ್ಮ ಮನೆಗಳಲ್ಲಿ ಐಶ್ವರ್ಯ ಜ್ಯೋತಿ, ಜ್ಞಾನ ಜ್ಯೋತಿ, ವಿದ್ಯಾ ಜ್ಯೋತಿಯನ್ನ ಹಚ್ಚುವಂತ ಒಂದು ಪ್ರಯೋಗವನ್ನ ನಾವು ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಬಂದು ಈ ಪೂಜೆಯಲ್ಲಿ ಭಾಗವಹಿಸಿ. ಇನ್ನ ಈ ದಿನದ ವಿಶೇಷತೆಯಲ್ಲಿ ನಾವು ಪ್ರತಿನಿತ್ಯವೂ ನೋಡ್ಕೊಂಡ್ ಬಂದಿದ್ವಿ. ಆದ್ರೆ ಮೊದಲಿಗೆ ದ್ವಾದಶ ರಾಶಿಯ ಫಲಾಫಲಗಳಲ್ಲಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಧನಹಾನಿ ಉಂಟಾಗುವಂಥದ್ದು, ಆರೋಗ್ಯದಲ್ಲಿ ತೊಂದರೆ ಆಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಆಭರಣಗಳನ್ನ ಕರ್ಕೊಳ್ಳುವಂಥದ್ದು, ಮನೆಯಲ್ಲಿ ಸ್ವಲ್ಪ ಕಳ್ಳರ ಒಂದು ಸಹವಾಸದಿಂದ ತೊಂದರೆ ಆಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾರಿಗಾದ್ರೂ ಕೊಟ್ಟು ಕಳ್ಕೊಳ್ಳುವಂಥದ್ದು ಇಂಥವ್ರು ಇರ್ತಾರೆ. ಮತ್ತೆ ಈ ದಿನ ಮನಸ್ಸಿಗೆ ಸ್ವಲ್ಪ ಅಶಾಂತಿ ಉಂಟಾಗುವಂಥ ದಿನ. ಈ ದಿನ ಮನಸ್ಸು ತುಂಬಾ ನೆಮ್ಮದಿ, ಶಾಂತಿಯನ್ನು ಪಡಿಬೇಕು ಅನ್ನೋದಾದ್ರೆ ದುರ್ಗಾದೇವಿನ ಮನದಲ್ಲೇ ಸ್ಮರಣೆ ಮಾಡ್ಕೊಳ್ಳಿ, ದುರ್ಗಾದೇವಿನ ಆರಾಧನೆ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಜ್ಞಾನ ವೃದ್ಧಿ, ಐಶ್ವರ್ಯ ಸಿದ್ಧಿ ಅಂತ ಹೇಳ್ತಿದೆ. ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಜನರಲ್ಲಿ ಸ್ನೇಹ ಉಂಟಾಗುವಂಥದ್ದು, ಹೊಸ ಜನರ ಪರಿಚಯ, ಹೊಸ ಜನರ ಭೇಟಿ, ಬಂಧು ಮಿತ್ರರ ಆಗಮನ, ಮನೆಯಲ್ಲಿ ಶುಭ ಸುದ್ದಿ, ಪ್ರಿಯವಾದ ಕಾರ್ಯಕ್ರಮಗಳನ್ನ, ಮಾತುಕತೆಗಳನ್ನ ಮಾಡುವಂಥದ್ದು ಈ ದಿನ ತುಂಬಾ ಚೆನ್ನಾಗಿದೆ. ಮಕ್ಕಳನ್ನ ಎಲ್ಲಾದ್ರೂ ಹೊರಡೆ ಹೋಗುವಂಥದ್ದು ಸಂಭವ ಇರತಕ್ಕಂಥ ತುಂಬಾ ಶುಭ ಸುದ್ದಿನೇ ಆಗಿದೆ. ಈ ದಿನ ಮತ್ತಷ್ಟು ವಿಶೇಷವಾದ ಫಲಗಳಿಗೋಸ್ಕರ ನಿಮ್ಮ ಜೀವನದಲ್ಲಿ ಉತ್ತಮವಾದ ಪ್ರತಿಗಳನ್ನ ಪಡಿಬೇಕು ಅನ್ನೋದಾದ್ರೆ ಮತ್ತಷ್ಟು ಹನುಮಂತನನ್ನ ಆರಾಧನೆ ಮಾಡಿ. ಆಂಜನೇಯ ಸ್ವಾಮಿಯ ದರ್ಶನದಿಂದ, ಆಂಜನೇಯ ಸ್ವಾಮಿ ಪೂಜೆಯಿಂದ ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನ ಭೂಮಿಯಿಂದ ಲಾಭ ಸಿಗುವಂಥದ್ದು, ತುಂಬಾ ಉನ್ನತವಾದ ಪ್ರತಿಯನ್ನ ಪಡೆಯುವಂಥದ್ದು. ಈ ದಿನ ಯಾವುದಾದ್ರೂ ಮನೆ ಕಟ್ಟಬೇಕು ಅಥವಾ ಸೈಟ್ ನೋಡ್ತಾ ಇದ್ದೀವಿ ಅಥವಾ ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಬೇಕು, ನಾವು ಭೂಮಿ ವಿಚಾರ ಏನಾದರೂ ತಗೋಬೇಕು ಅಂತ ಹೇಳಿ ಏನಾದರೂ ಪ್ರಯತ್ನ ಮಾಡ್ತಿರ್ತೀವಿ. ಆದರೆ ನಿಜವಾಗ್ಲೂ ನಮಗೆ ಕಷ್ಟ ಆಗ್ತಿದೆ ಅನ್ನೋರು ಈ ದಿನ ಅದರ ಬಗ್ಗೆ ಯಾವುದೋ ಒಂದು ಶುಭ ಸುದ್ದಿ ಬರುವಂಥದ್ದು ತುಂಬ ಚೆನ್ನಾಗಿದೆ. ಆಭರಣಗಳಿಂದ ಲಾಭ ಅಂತ ಹೇಳ್ತಿದೆ. ಅಷ್ಟೇ ಅಲ್ಲ, ಕೀರ್ತಿ ಲಭಿಸುವುದು ಅಂತ ಕೂಡ ಹೇಳ್ತಿದೆ. ತುಂಬ ಚೆನ್ನಾಗಿದೆ. ಅತ್ಯಂತ ಹೆಚ್ಚು ಉತ್ತಮ ಫಲಗಳನ್ನು ಪಡಿತೀರಾ. ಇದನ್ನ ಮತ್ತಷ್ಟು ಶುಭ ಫಲಗಳನ್ನು ಪಡಿಬೇಕು ಅನ್ನೋದಾದ್ರೆ ಇದನ್ನ ಕಾಲಭೈರವಾಷ್ಟಕ, ಕಾಲಭೈರವ ನಾಮಸ್ಮರಣೆ ಅಥವಾ ಶಿವನಾಮಸ್ಮರಣೆಯಿಂದ ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ವೀಕ್ಷಕರೇ, ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ವನಜಾಕ್ಷಿ ಅವರು ಪತ್ರವನ್ನ ಬರೆದಿದ್ದಾರೆ. ಮನೆಯ ಬಗ್ಗೆ ಕೇಳಬೇಕಿತ್ತು ಅನ್ನೋದು ಅವರ ಪ್ರಶ್ನೆ ಆಗಿದೆ. ಬನ್ನಿ ನೋಡೋಣ ಏನು ಸಮಸ್ಯೆ ಇದೆ ಅನ್ನೋದನ್ನ. ಗುರುಜಿ, ವನಜಾಕ್ಷಿ ಅವರು ಪತ್ರವನ್ನ ಬರೆದಿದ್ದಾರೆ. ಜೀವನದಲ್ಲಿ ತುಂಬಾ ಬೆಂದು ನೊಂದು ಬೆಳೆದಿದ್ದೀನಿ. ಚಿಕ್ಕ ವಯಸ್ಸಿನಿಂದಲೂ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ದೀನಿ. ನಮ್ಮ 3ನೇ ವಯಸ್ಸಿದ್ದಾಗಲಿಂದ ಕೂಡ ಹಾವು ಕಚ್ಚುವಂತಹ ಸ್ವಪ್ನಗಳು ಬರ್ತಿತ್ತು. ಮದುವೆಯಾಗಿ ಈಗ 13 ವರ್ಷಗಳು ಕಳೆದಿದೆ. ಆದ್ರೆ ಇನ್ನೂ ಸಂತಾನ ಭಾಗ್ಯ ನಮಗಿಲ್ಲ. ತುಂಬಾ ಮನೆಯಲ್ಲಿ ಗಂಡ ಕಷ್ಟಜೀವಿ ಆದ್ರೂ ವಾತಾವರಣ ಸರಿ ಇಲ್ಲ, ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ. ಪ್ರತಿನಿತ್ಯವೂ ಬರೀ ಅವಾಚ್ಯ ಶಬ್ದಗಳನ್ನ ಕೇಳೋದೇ ಆಗಿದೆ. ತಂದೆ ತಾಯಿ ಇಬ್ಬರೂ ಇಲ್ಲ. ತಾಯಿ ಸತ್ತಂತ 2 ತಿಂಗಳಲ್ಲಿ ನಂಗೆ ಮದುವೆ ಮಾಡಿದ್ದಾರೆ. ಗುರುಜಿ, ಏನಾದ್ರೂ ಸಮಸ್ಯೆ ಇದ್ದಲ್ಲಿ ಪರಿಹಾರ ಸೂಚಿಸಿ ಅಂತ ಹೇಳಿದ್ದಾರೆ. ಸಪ್ತಮ ಸ್ಥಾನ ದಾಂಪತ್ಯ ಸ್ಥಾನವನ್ನ ಇಟ್ಟಿರ್ತಕ್ಕಂಥದ್ದು. 2ನೇದು ಸುಖ ಸ್ಥಾನ ಮತ್ತು 3ನೇದು ಕುಟುಂಬ ಸ್ಥಾನ. ಕುಟುಂಬ ಸ್ಥಾನ 3ನೇ ಸ್ಥಾನ. ಕುಟುಂಬದಲ್ಲೂ ನೆಮ್ಮದಿ ಇಲ್ಲ, ಸುಖ ಸ್ಥಾನ ಸುಖವೂ ಇಲ್ಲ, ಇನ್ನು ದಾಂಪತ್ಯ ಜೀವನದಲ್ಲಿಯೂ ನೆಮ್ಮದಿ ಇಲ್ಲ. 3 ಪ್ರಶ್ನೆಗಳಿಲ್ಲೇ ರಮಲಶಾಸ್ತ್ರದಲ್ಲಿ ವಿಶೇಷವಾಗಿ ತೋರಿಸ್ತಿರ್ತಕ್ಕಂಥದ್ದು. ಆದ್ರೆ ಒಂದನ್ನು ಮಾತ್ರ ನಾವು ತಿಳ್ಕೋಬೇಕು ವಿಶೇಷವಾಗಿ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಮಾತಿಲ್ಲ, ಮತ್ತೆ ನಿಮ್ಮ ಕನ್ಸಲ್ ಬೇರೆ ಸರ್ಪ ಕಾಣಿಸ್ತಿರ್ತಕ್ಕಂಥದ್ದು. ಇದಕ್ಕೆಲ್ಲವೂ ವಿಶೇಷವಾಗಿ ನಾನು ಯಾರೇ ಆಗಲಿ ಮುಂದಿನ ಮಂಗಳವಾರ ಒಂದು ಮಂತ್ರವನ್ನು ಉಪದೇಶ ಮಾಡ್ತೀನಿ. ಅದು ಎಂಥ ದೊಡ್ಡ ಕಾಳಸರ್ಪ ದೋಷ ಇದ್ರು, ಅದು ಎಂಥ ದೋಷ ಇದ್ರು ಸಹ ಆ ಮಂತ್ರದಿಂದನೇ ವಾಸಿ ಆಗ್ಬೇಕು ಅಂತ ಮಂತ್ರ ನಾನು ನೇರವಾಗಿ ಹೇಳ್ಕೊಡ್ತೀನಿ. ಆ ಮಂತ್ರ ಪ್ರತಿನಿತ್ಯ ಜಪ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಸರ್ಪದೋಷ ಮುಕ್ತಿ ಆಗ್ಬೇಕು ಅಂತದ್ದು. ಆದ್ರೆ ಈ ದಿನ ನಿಮ್ಗೆ ವಿಶೇಷವಾಗಿ 64 ದಿನಗಳ ಕಾಲ ಸತತವಾಗಿ ನಾಗರಕಲ್ಲಿಗೆ ತನಿ ಎರಿಯುವಂತ ಪೂಜೆಯನ್ನ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಶೀಘ್ರವಾಗಿ ನಿಮ್ಗೆ ಒಂದು ಪುತ್ರ ಸಂತಾನ ಆಗುತ್ತೆ, ಮನೆಯಲ್ಲೂ ನೆಮ್ಮದಿ ಸಿಗುತ್ತೆ. ತಾಯಿ ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ಈಗ ಕಟಕ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶತ್ರುಗಳಿಂದ ನಾಶ ಆಗುವಂಥದ್ದು, ಧನಪ್ರಾಪ್ತಿ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗುವಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪ್ರತಿಫಲಗಳನ್ನು ಅನುಭವಿಸ್ತೀರಿ. ನಿಮ್ಮ ಬಹುದಿನಗಳ ಕನಸು ಈ ದಿನ ನನಸಾಗುವಂಥದ್ದು ತುಂಬ ಚೆನ್ನಾಗಾಗತ್ತೆ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಮಹಾವಿಷ್ಣು ಆರಾಧನೆಯಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಆಭರಣಗಳಿಂದ ಲಾಭ ಸಿಗುವಂಥದ್ದು, ತುಂಬ ಉತ್ತಮವಾದ ಪ್ರತಿಫಲ. ಆದರೆ ಬಂಧುಗಳು ನಾಶ ಆಗುವಂಥದ್ದು, ರೋಗ ಬಾಧೆ ಆಗುವಂಥದ್ದು ಸ್ವಲ್ಪ ಜಾಗ್ರತೆ ಇರಿಸಬೇಕು. ಬಂಧುಗಳೊಡನೆ ಸ್ವಲ್ಪ ವಾದ ವಿವಾದಗಳು ಚರ್ಚೆ ಆಗುವಂಥದ್ದು, ಎಲ್ಲೋ ದೂರ ಪ್ರಯಾಣ ಸಂಭವ ಕೂಡ ಅಡಗಿರ್ತಕ್ಕಂಥದ್ದು. ಆದರೆ ಮನಸ್ಸಿಗೆ ಒಂದ್ ಕಡೆ ಸಂತೋಷ ಇದ್ರೂ ಮತ್ತೊಂದು ಏನೋ ಕಳ್ಕೊಂಡಿರೋ ತರ ಆಭಾಸ ಉಂಟಾಗುವಂಥದ್ದು. ಚಿಂತೆ ಮಾಡಬೇಡಿ, ಸಾಯಂಕಾಲ ವೇಳೆಗೆ ಎಲ್ಲವೂ ಶುಭನೇ ನಡೆಯುತ್ತೆ. ಮತ್ತಷ್ಟು ಶುಭಗಳಿಗೋಸ್ಕರ ಈ ದಿನ ನಿರ್ವಿಘ್ನಕಾರಕ ಮಹಾಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸ್ನೇಹಿತರ ಆಗಮನ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಆದ್ರೆ ಸ್ವಲ್ಪ ಧನಹಾನಿ ಆಗುವಂಥದ್ದು, ಅತಿ ಹೆಚ್ಚು ಖರ್ಚು ಮಾಡುವಂಥದ್ದು, ಮತ್ತೆ ಸ್ನೇಹಿತರೊಂದಿಗೆ ಮನಸ್ತಾಪ ಉಂಟಾಗ್ಬಿಡುವಂಥದ್ದು ಸಾಯಂಕಾಲ ವೇಳೆಗೆ. ಆದ್ರೆ ಪರರನ್ನು ನಂಬಿ ಮೋಸ ಹೋಗುವಂಥದ್ದು, ನಂಬಿಸಿ ಮೋಸ ಮಾಡುವಂಥದ್ದು, ಸ್ವಲ್ಪ ಜ್ವರ ಬಾಧೆ ಉಂಟಾಗುವಂಥದ್ದು, ಶತ್ರುಗಳನ್ನೇ ತೊಂದರೆಗಳಾಗುವಂಥದ್ದು, ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಜಗಳವಾಡುವಂಥ ಸಂಭವಗಳು ಅತಿ ಹೆಚ್ಚಿರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿದಷ್ಟು ಮತ್ತಷ್ಟು ಒಳ್ಳೆಯದು. ಇದನ್ನ ಮತ್ತಷ್ಟು ಶುಭಫಲಗಳಿಗೋಸ್ಕರ ಹನುಮಂತನ ಆರಾಧನೆಯನ್ನು ಮಾಡೋದ್ರಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾರಾಶಿ. ವೀಕ್ಷಕರೇ, ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಹಾವೇರಿಯಿಂದ ತುಳಸಾ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ.
ಗುರುಜಿ ತುಳಸಾ ಅವರು ಹೇಳ್ತಾ ಇದ್ದಾರೆ, ತಮ್ಮನ ಮದುವೆ ಬಗ್ಗೆ ಕೇಳಬೇಕಿತ್ತು. 2007ನೇ ಇಸವಿಯಿಂದ ಸತತವಾಗಿ ಇವರೆಗೂ ಪ್ರಯತ್ನ ಪಡ್ತಾನೆ ಇದೀವಿ, ಆದ್ರೆ ಯಾವುದೇ ಉತ್ತಮ ಸಂಬಂಧಗಳು ಕೂಡ ಬಂದಿಲ್ಲ ಅಂತ. ನೋಡಲು ತುಂಬಾ ಸುಂದರವಾಗಿದ್ದಾನೆ, ಆದ್ರೆ ಅವನಿಗೆ ಇನ್ನ ಮದುವೆ ಸೆಟ್ ಆಗ್ತಿಲ್ಲ ಗುರುಜಿ. ಇದೇ ಸಮಸ್ಯೆ ಚಿಂತೆಯಲ್ಲಿ ತಾಯಿಗೆ ತುಂಬಾ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹುಡುಗನ ಹೆಸರು ಸಂಜೀವ, 3/8/64ನೇ ಇಸವಿಯಲ್ಲಿ ಜನನ, ರಾತ್ರಿ 9 ಗಂಟೆಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನ ಮದುವೆ ಯೋಗ ಯಾವಾಗ ಬರುತ್ತೆ, ಯಾವ ಕಡೆಯಿಂದ ಹುಡುಗಿ ಸಿಗ್ತಾಳೆ ಅನ್ನೋದು ಪ್ರಶ್ನೆ ಆಗಿದೆ. ಕಂಕಣ ಭಾಗ್ಯ ಬರಕ್ಕೆ ರವಿವಾರದ ದಿನದಂದು ಹಳದಿ ದಾರ ಕಟ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ರಿ. ಇದು ಮದುವೆ ಆದ್ಮೇಲೆ ತೆಗಿಬೇಕಾ, ಏನ್ ಮಾಡ್ಬೇಕು, ಹಾಗೆ ಇರ್ಬೇಕಾ ಅನ್ನೋದು ಇವ್ರು ಕೇಳ್ತಾರೆ. ಖಂಡಿತ ಶ್ರೀಮನ್ನಾರಾಯಣ ಸಮರ್ಪಣೆ. ಪೂರ್ವ ಪುಣ್ಯಸ್ಥಾನ ಯಾವತ್ತೇ ಆಗಲಿ ನಮಗೆ ಮದುವೆ ಕೂಡಿ ಬರ್ತಿಲ್ಲ ಅಂದಿದ್ದ ಪಕ್ಷದಲ್ಲಿ ಶೀಘ್ರವಾಗಿ ನಮ್ಮ ಜಾತಕದಲ್ಲಿರ್ತಕ್ಕಂಥ ಪಂಚಮ ಸ್ಥಾನಾಧಿಪತಿನ ಅತಿ ಹೆಚ್ಚು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಶೀಘ್ರವಾಗಿ ಮದುವೆ ಆಗುವಂಥದ್ದು. ಅದಕ್ಕೆ ನಿಮ್ಮ ಲಗ್ನಕ್ಕೆ ಪಂಚಮಾಧಿಪತಿ ಬುಧನ ಆಗಿರೋದ್ರಿಂದ ಪ್ರತಿ ಬುಧವಾರ ಅಮ್ಮನವರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಆ ದುರ್ಗಾದೇವಿ ದೇವಸ್ಥಾನದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಂತರ ಅಲ್ಲಿಂದ ಮಹಾವಿಷ್ಣು ದೇವಸ್ಥಾನಕ್ಕೆ ಬಂದು ತುಳಸಿ ಅರ್ಚನೆಯನ್ನ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಒಂದು 16 ವಾರವನ್ನ ಮಾಡಿ, 4 ತಿಂಗಳು, ಆದರೆ ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕು. ಜೂನ್ 10ನೇ ತಾರೀಕಿನ ನಂತರ ನಿಮಗೆ ಗುರುಬಲ ಬರತಕ್ಕಂಥದ್ದು. ಆಗ ಗುರುವಿನ ದೃಷ್ಟಿ ಮತ್ತು ಶನಿಯ ದೃಷ್ಟಿ ಜಾತಕದಲ್ಲಿ ಪಂಚಮ ಗ್ರಹದ ಒಂದು ಶುಭಫಲಗಳಿಂದ ಮದುವೆ ಖಂಡಿತವಾಗಲೂ ನಿಶ್ಚಯವಾಗುತ್ತೆ. ಆದರೆ ನಿಮ್ಮ ಜಾತಕದಲ್ಲಿ ಇರತಕ್ಕಂಥದ್ದು 2ನೇ ಪುತ್ರಿ ಅಂತಂದ್ರೆ ಪುತ್ರಿ ಆ ಒಂದು ತಾಯಿಗೆ 2ನೇ ಜನನ ಆಗಿರುತ್ತೆ. ಅಂತ ಮಗಳನ್ನ ನೀವು ವಿವಾಹ ಆಗುವಂಥದ್ದು ತುಂಬಾ ಚೆನ್ನಾಗಿದೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕೈಯಲ್ಲಿ ಅರಿಶಿಣ ದಾರವನ್ನ ಕಟ್ಟಿರುವಂಥದ್ದು ಎಂಗೇಜ್ಮೆಂಟ್ ಆಗ್ತಾ ಇದ್ದಂಗೆ ಅದನ್ನ ಬಿಚ್ಚಿ ನೀರಿಗೆ ಹಾಕ್ಬಿಡ್ಬೇಕು. ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಶೀಘ್ರವಾಗಿ ವಿವಾಹ ಯೋಗ ನಿಮ್ಮಲ್ಲಿ ಕೂಡ ಬರುತ್ತೆ. ಒಳ್ಳೆಯದಾಗ್ಲಿ. ನಮಸ್ತೆ. ವೀಕ್ಷಕರೇ, ಪೀಣ್ಯದಿಂದ ತಿಪ್ಪೇಸ್ವಾಮಿ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಮೇಡಮ್. ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 9/9/75. 9/9/75ನೇ ಇಸ್ವಿನ? ಹೌದು ಮೇಡಮ್. ಸಮಯ ಹೇಳಿ ಮೇಡಮ್. ಇದು ಸಮಯ ಬಂದು ಸಂಜೆ ಇದು ಇದಿದೆ ಮೇಡಮ್, ಗಳಿಗೆ ಅಂತ ಇದೆ ಇದರಲ್ಲಿ ನಮ್ಮದ್ರಲ್ಲಿ. 27:36 ಗಳಿಗೆ ಅಂತ ಇದೆ ಮೇಡಮ್. ಇನ್ನೊಮ್ಮೆ ಹೇಳಿ. 27 ಗಳಿಗೆ ಉದಯ ಸೂರ್ಯೋದಯ 27:36 ಗಳಿಗೆ ಅಂತಿದೆ ಮೇಡಮ್. ಸರಿ, ಜನ್ಮರಾಶಿ ನಕ್ಷತ್ರ ಬಗ್ಗೆ ಮಾಹಿತಿ ಇದೆಯಾ? ಸ್ವಾತಿ ನಕ್ಷತ್ರ. ಗುರುಜಿ ಅವರಿದ್ದಾರೆ ತಿಪ್ಪೇಸ್ವಾಮಿ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ಕಾರ ಸ್ವಾಮೀಜಿ. ಸ್ವಾತಿ ನಕ್ಷತ್ರ, ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು, ಮಂಗಳವಾರ. ಹೌದು ಸ್ವಾಮೀಜಿ. ಜಾತಕ ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಸುಮಾರು 7:25 ಕೊಟ್ಟಿರುವಂತದ್ದು ನೀವು. ಜಾತಕ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಆದ್ರೆ ನೋಡಿ, ಈಗ ರಮಲಶಾಸ್ತ್ರದಲ್ಲಿ ನಾನು ನೋಡ್ತಿದ್ದೀನಿ, ರಮಲಶಾಸ್ತ್ರದ ಪ್ರಕಾರ ದ್ವಿತೀಯ ಸ್ಥಾನ ಧನಸ್ಥಾನವನ್ನು ತೋರಿಸ್ತಿದೆ. ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ನೆಮ್ಮದಿ ಕಳ್ಕೊಂತಾ ಇದ್ರಿ, ಮನಸ್ಸಿಗೂ ನೆಮ್ಮದಿ ಇಲ್ಲ. ಈಗ ದೈಹಿಕವಾಗಿ ಶಕ್ತಿ ಇದೆ, ಕಾನ್ಫಿಡೆನ್ಸ್ ಇದೆ, ಎಂತ ಕಷ್ಟವಾದ ಕೆಲಸ ಬಂದ್ರು ನೀವು ಮಾಡಕ್ ಸಿದ್ಧರಾಗಿದ್ರಿ. ಆದ್ರೆ ಎಷ್ಟು ದುಡಿದ್ರು ಹಣ ನಿಲ್ತಿಲ್ಲ, ಮನಸ್ಸಿಗೆ ನೆಮ್ಮದಿ ಸಿಗ್ತಿಲ್ಲ. ಇವೆರಡೇ ನಿಮ್ಮಲ್ಲಿ ಇರತಕ್ಕಂತಹ ಒಂದು ತೊಂದರೆ, ಕೊರತೆ ಅಂತಂದ್ರೆ ಖಂಡಿತವಾಗ್ಲೂ ಒಳ್ಳೆ ಯೋಗ ಇರತಕ್ಕಂಥದ್ದು. ಲಗ್ನದಲ್ಲಿ ಬುಧ ಇರತಕ್ಕಂಥದ್ದು, ನಿಮ್ಮ ಜಾತಕದಲ್ಲಿ 12ನೇ ಮನೆಯಲ್ಲಿ ಶುಕ್ರಾದಿತ್ಯ ಯೋಗ. ಈ ಶುಕ್ರಾದಿತ್ಯ ಯೋಗದಿಂದ ಏನಾಗ್ತಿದೆ, ನಿಮ್ ತಂದೆಯವರು ಇದ್ದಾರಾ? ಇಲ್ಲ ಸ್ವಾಮೀಜಿ, 8 ವರ್ಷ ಹತ್ತಿರವಾಗಿ. ಅದಕ್ಕೆ ನೋಡಿ, ಜಾತಕದಲ್ಲಿ ಪಿತೃದೋಷ ಬೇರೆ ಬಂದಿರತಕ್ಕಂಥದ್ದು, ವೈಸ್ಥಾನದಲ್ಲಿ ಮನೆ ಹೋಗಿ ಇದಕ್ಕೆ ಹೋಗಿ ಬಂದ್ವಿ ಸ್ವಾಮೀಜಿ. ಶ್ರೀರಂಗಪಟ್ಟಣ. ಒಳ್ಳೇದಾಯ್ತು, ಒಳ್ಳೆ ಕೆಲಸವನ್ನ ಮಾಡಿದ್ರಿ, ಖಂಡಿತ ಒಳ್ಳೆ ಕೆಲಸವನ್ನೇ ಮಾಡಿದ್ರಿ. ಆದ್ರೆ ಇಲ್ಲಿ ಎಷ್ಟು ಹಣ ದುಡಿದ್ರು ನಿಮ್ಗೆ ಉಳಿತಾ ಇಲ್ಲ. ಅದನ್ನ ಗುರುವಿನ ದೃಷ್ಟಿ ಬೇಕು, ಮೇಯ್ನ್ ಅದನ್ನ ನೀವು ಉಳಿಸ್ಕೋಬೇಕು. ಆದಷ್ಟು ಪ್ರಯತ್ನ ಪಡಿ. ನೀವು ಯಾವುದೇ ಕಾರಣಕ್ಕೂ ಶನಿವಾರ ಉದ್ದಿನ ಕಾಳು, ಎಳ್ಳು ಬಿದ್ದಿರ್ತಕ್ಕಂಥ ಪದಾರ್ಥ ತಿನ್ನಬಾರ್ದು. ಇದು ಲೈಫ್ ಅಲ್ಲಿ ನೀವು ಕಂಟಿನ್ಯೂಸ್ ಆಗಿ ಯಾವಾಗ್ಲೂ ಇಟ್ಕೊಂಬೇಡಿ. ಪ್ರತಿ ಮಂಗಳವಾರ ಯಾವುದಾದ್ರೂ ಒಂದು ಅಮ್ಮನವರ ದೇವಸ್ಥಾನದಲ್ಲಿ ಕೆಂಪು ಕಲಸಕ್ರೆನ ನೈವೇದ್ಯವನ್ನು ಕೊಡಬೇಕು. ಇದು ಒಂದು 16 ವಾರ ಮಾಡಿಕೊಂಡು ಬುಧವಾರ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಒಂದು ಕಳಶವನ್ನಿಟ್ಟು ಮಹಾಲಕ್ಷ್ಮಿಗೆ ಪೂಜೆ ಮಾಡಿ ಬುಧವಾರ ಸಾಯಂಕಾಲ ಹೆಸರು ಬೇಳೆಯನ್ನ ನೈವೇದ್ಯ ಕೊಟ್ಟು ಸಣ್ಣ ಮಕ್ಕಳಿಗೆ ಹಂಚಿ. ಅಥವಾ ಮನೇಲಿ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಬುಧವಾರ ಯಾವ್ದಾದ್ರೂ ವಿಷ್ಣು ದೇವಸ್ಥಾನದಲ್ಲಿ ಈ ಪ್ರಸಾದವನ್ನು ಹಂಚುವಂಥದ್ದು. ಈ ರೀತಿ ಒಂದು 16 ವಾರ ಮಾಡಿಸಿ, ಖಂಡಿತವಾಗ್ಲೂ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಸಣ್ಣ ದೋಷ ಹೋಗ್ಬಿಡುತ್ತೆ.
ನಂತರ ಮನಸ್ಸಿಗೆ ನೆಮ್ಮದಿ, ಆರ್ಥಿಕತೆಯಲ್ಲಿ ಪ್ರಗತಿ ಕೂಡ ಕಾಣಿಸುತ್ತೆ. ನಿಮ್ಮ ಮಧ್ಯದ ಬೆರಳಿಗೆ ಒಂದು ನೀಲ ರತ್ನವನ್ನ ಧಾರಣೆ ಮಾಡಿ. ಒಳ್ಳೆಯದಾಗ್ಲಿ. ನಮಸ್ತೆ. ವೀಕ್ಷಕರೇ, ಮೈಸೂರಿನಿಂದ ರಾಘವೇಂದ್ರ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನಮ್ಮ ಡೇಟ್ ಆಫ್ ಬರ್ತ್ 22/11/1994. 22/11/94 ಇಸವಿ. ಹೌದು. ಸಮಯ ಬಂದು 10:30 ಬೆಳಗ್ಗೆನಾ? ಹೌದು ಮೇಡಮ್. ಜನ್ಮರಾಶಿ ನಕ್ಷತ್ರ ಹೇಳಿ. ಜನ್ಮ ರಾಶಿ ಗೊತ್ತಿಲ್ಲ ಮೇಡಮ್. ನಕ್ಷತ್ರ ರಾಶಿ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ರ. ಪರವಾಗಿಲ್ಲ ರಾಘವೇಂದ್ರ ಅವರೇ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ತೆ ಗುರುಜಿ. ರಾಘವೇಂದ್ರ, ಹುಟ್ಟಿರೋದು ಮಂಗಳವಾರ ತಾವು. ಹೌದು ಮೇಡಮ್. ಆರಿದ್ರ ನಕ್ಷತ್ರ ಮಿಥುನ್ ರಾಶಿಯಲ್ಲಿ ಜನನವಾಗಿದೆ. ಸರಿ ಗುರುಜಿ, ನಮ್ಮ ಭವಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು. ಭವಿಷ್ಯದ ಬಗ್ಗೆ ತುಂಬಾ ಚೆನ್ನಾಗಿದೆ. ಏನು ಓದಿದಿರಿ? ಗುರುಜಿ, ನಮ್ದು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ, ಇನ್ನು ಯಾವ್ದೇ ಕೆಲಸ ಸಿಕ್ಕಿಲ್ಲ. ಡಿಪ್ಲೊಮಾ ಕಂಪ್ಲೀಟ್ ಎಷ್ಟು ಮಧ್ಯದಲ್ಲಿ ಎಲ್ಲಾದ್ರೂ ಬ್ರೇಕ್ ಆಗಿತ್ತಪ್ಪ? ಮಧ್ಯ PUC ಓದಿ 1 ವರ್ಷ ಬ್ರೇಕ್ ಆಗಿತ್ತು ಗುರುಜಿ. ಜಾತಕದಲ್ಲಿ ಈ ರೀತಿ ಡಿಸ್ಕಂಟಿನ್ಯೂ ಆಗ್ಬೇಕಾಗಿತ್ತು. ಆದ್ರೆ ಜಾತಕದಲ್ಲಿ ಸಪ್ತಮದಲ್ಲಿ ನೀಚ ಕುಜ ಕಳತ್ರ ದೋಷ ಇರತಕ್ಕಂಥದ್ದು, ಉದ್ಯೋಗ ಸ್ಥಾನದಲ್ಲಿ ರಾಹು ಇರತಕ್ಕಂಥದ್ದು. ನಿನ್ನ ಜಾತಕದಲ್ಲಿ ರಾಹು ದೋಷ ಗೋಚರ ಆಗ್ತಿದೆ. ರಾಹು ದೋಷ ಅಂದ್ರೆ ಸರ್ಪದೋಷ. ಅದರಿಂದ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 18 ದಿನಗಳ ಕಾಲ ಸತತವಾಗಿ ನಾಗರಕಲ್ಲಿಗೆ ಎಳೆನೀರು, ಬೆಳಗ್ಗೆನೆ ಎಳ್ನೀರು ತಂದಿಟ್ಟು ತಗೊಂಡು ಅದನ್ನ ಕಟ್ ಮಾಡಿ ಅದನ್ನ ಯಾವುದೇ ಗ್ಲಾಸ್ಗೆ ಹಾಕೊಳ್ಳದೆ ಎಳ್ನೀರು ಹಾಗೆ ತೆಗೆದು ಆ ಒಂದು ನಾಗದೇವತೆಗಳ ಮೇಲೆ ಹಾಕುವಂಥದ್ದು. ಒಂದು ದಿನಕ್ಕೆ ಒಂದು ಎಳ್ನೀರಿನಂತೆ 18 ದಿನಗಳ ಕಾಲ ಸತತವಾಗಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿನ್ನ ಜಾತಕದಲ್ಲಿ ರಾಹು ದೋಷ ಶಮನ ಆಗತ್ತೆ. ಅದು ಮುಗಿಯೋಷ್ಟರಲ್ಲಿ ಉದ್ಯೋಗ ಸಿಕ್ಬಿಡುತ್ತೆ. ಏನು ಚಿಂತೆ ಮಾಡಬೇಡಿ. ಆದ್ರೆ ಜೀವನದಲ್ಲಿ ರಾಹು ಸರ್ಪದೋಷ ಇರೋದ್ರಿಂದ ತುಂಬಾ ಕಷ್ಟವನ್ನ ಪಡಬೇಕು ಅಂತ ಹೇಳುತ್ತೆ. ನಿಮ್ಗೆ ಆದಷ್ಟು ಅನುಕೂಲ ಆದಾಗ ಅಪ್ಪ ಅಮ್ಮನ ಜೊತೆ ಎಲ್ಲಾದ್ರೂ ಒಂದು ಸರ್ಪ ಸಂಸ್ಕಾರ ಮಾಡಿಪ್ಪ. ಒಳ್ಳೇದಾಗ್ಲಿ. ನಮಸ್ತೆ. ಈಗ ತುಲಾ ರಾಶಿಯವರಿಗೆ ಈ ದಿನ ಗೋಚಾರ ಫಲ ಏನನ್ನ ತಿಳಿಸುತ್ತೆ, ಬನ್ನಿ ಗುರುಗಳನ್ನ ಕೇಳೋಣ. ಗುರುಜಿ, ಇದೀಗ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ದಿನ ಸ್ನೇಹಿತರು ವೈರಿಗಳಾಗುವಂಥದ್ದು, ಸ್ವಲ್ಪ ಜಾಗೃತೆ ಇರಬೇಕು. ಆದರೆ ಆರ್ಥಿಕ ಸ್ಥಿತಿಯಲ್ಲಿ ಲಾಭವನ್ನೇನೋ ತರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗುವಂಥದ್ದು, ಅಜೀರ್ಣ ಶಕ್ತಿ ಉಂಟಾಗುವಂಥದ್ದು ಸ್ವಲ್ಪ ಜಾಸ್ತಿ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಮನಸ್ಸಿಗೆ ಅಶಾಂತಿ, ಯಾರೋ ಸುಳ್ಳೇಳಿ ನಿಮ್ಮ ಮೇಲೆ ಹಿಂದೆ ಒಂದು ಮಾತು ಹೇಳಿ ಮುಂದೆ ಒಂದು ಮಾತನ್ನು ಹೇಳಿ ನಿಮ್ಮನ್ನ ಯಾವುದಾದ್ರೂ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದನ್ನ ಸಿಕ್ಕಾಕ್ಸಿ ಭಾರೀ ಅವಮಾನ ಆಗುವಂಥ ಪ್ರಸಂಗಗಳನ್ನ ಎದುರಿಸ್ತೀರಿ. ಸ್ವಲ್ಪ ಜಾಗೃತೆ ಇರಬೇಕು. ಇದನ್ನ ಆದಷ್ಟು ಎಚ್ಚರಿಕೆಯಿಂದ ವಹಿಸಿ. ಯಾರ ಹತ್ರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡೋದು ಮತ್ತಷ್ಟು ಒಳ್ಳೆಯದು. ಈ ದಿನ ಮತ್ತಷ್ಟು ಶುಭಫಲಗಳಿಗೋಸ್ಕರ ದುರ್ಗಾದೇವಿಯ ಸ್ತೋತ್ರ, ದುರ್ಗಾದೇವಿಯ ಆರಾಧನೆ ಮಾಡ್ಕೊಳ್ಳಿ. ಖಂಡಿತ ಎಲ್ಲ ಆರ್ಥಿಕ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನೀರಿನಿಂದ ತೊಂದರೆ ಆಗುವಂಥದ್ದು, ಜಾಗ್ರತೆ ಇರಬೇಕು. ನೀರು ಅಂತಂದಾಗ ಇನ್ಫೆಕ್ಷನ್ಸ್ ಆಗ್ಬೋದು, ನೀರಿನ ಕುಡಿಯುವಂಥದ್ದು ಅಥವಾ ಎಲ್ಲೋ ಹೊಳೆಯಲು ಹೋಗುವಂಥದ್ದು, ಹರಿಯೋ ಪ್ರದೇಶಗಳಲ್ಲಿ ನೀರಿರೋ ಪ್ರದೇಶ ತುಂಬ ಜಾಗ್ರತೆಯನ್ನು ವಹಿಸಬೇಕು. ಮತ್ತು ಇನ್ನು ಆಯುಧಗಳಿಂದ ತೊಂದರೆಗಳಾಗುವಂಥದ್ದು, ಹರಿತ ಚೂರು ಚಾಕು ಕೈಯಲ್ಲಿ ಏನಾದರೂ ಇಟ್ಕೊಂಡು ರಕ್ತವನ್ನು ನೋಡುವಂಥ ಒಂದು ಪ್ರಸಂಗಗಳು ಎದುರಿಸಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ಮಾಡಬೇಕಾದ್ರೂ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಕಬ್ಬಿಣದ ವಸ್ತುಗಳಿಂದ ತೊಂದರೆಗಳಾಗುವಂಥದ್ದು ಮತ್ತು ಮೃತ್ಯು ಭಯ. ಈ ದಿನ ಯಾಕೋ ಮನಸ್ಸಿಗೆ ಭಯ ಭೀತಿ ಉಂಟಾಗುವಂಥದ್ದು, ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ, ಭಯದಿಂದ ಇರತಕ್ಕಂಥದ್ದು. ಆದಷ್ಟು ಎಚ್ಚರಿಕೆ ವಹಿಸಿ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ಒಳ್ಳೆಯದನ್ನು ಅನುಭವಿಸ್ಬೇಕು, ಒಳ್ಳೆ ಫಲ ಸಿಗ್ಬೇಕು ನಮಗೆ ಅನ್ನೋದಾದರೆ ಈ ದಿನ ಹನುಮಂತನ ಆರಾಧನೆ ಮಾಡಿ. ಹನುಮಂತನ ಆರಾಧನೆಯಿಂದ ಈ ದಿನ ಧೈರ್ಯವೂ ಸಿಗುತ್ತೆ, ಯಾವುದೇ ಥರದ್ದು ಅಶುಭ ಕೆಲಸಗಳು ಆಗೋದಿಲ್ಲ, ಆಯುಧಗಳಿಂದ ತೊಂದರೆಯೂ ಆಗೋದಿಲ್ಲ. ಉತ್ತಮವಾದ ಫಲಗಳನ್ನೇ ಪಡಿತೀರಿ. ಇದೀಗ ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಂಧುಗಳಿಂದ ತೊಂದರೆ ಆಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಅಶಾಂತಿ ಉಂಟಾಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಆದರೆ ಧನಲಾಭ ಉಂಟಾಗುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಯಾವುದೋ ಸುಮಾರು ದಿನಗಳ ಹಿಂದೆ ಸಾಲ ತೀರಿಸಬೇಕು, ಸಾಲ ಕೊಡಬೇಕಾಗಿತ್ತು ಅನ್ನೋದ್ರಿಂದ ಸ್ವಲ್ಪ ಸಾಲವನ್ನು ತೀರಿಸುವಂಥ ಒಂದು ಯೋಚನೆಯಲ್ಲಿರ್ತೀರಿ. ಆದರೆ ಸ್ವಲ್ಪ ಬಂಧು ಬಾಂಧವರೊಡನೆ, ಸ್ನೇಹಿತರೊಡನೆ, ಕುಟುಂಬದಲ್ಲಿ ಮನಃಶಾಂತಿ ಇರೋದಿಲ್ಲ, ಜಗಳಗಳಾಗುವಂಥದ್ದು ಇರುತ್ತೆ. ಅದರಿಂದ ಈ ದಿನ ಆ ಜಗಳಗಳಾಗಬಾರ್ದು, ಮನಸ್ಸು ನೆಮ್ಮದಿಯಾಗಿರ್ಬೇಕು ಅನ್ನೋದಾದರೆ ಗುರುವಿನ ಸ್ತೋತ್ರ. ಗುರುವಿನ ಒಂದು ದೃಷ್ಟಿ ಬಿದ್ದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೆ ಆಗುತ್ತೆ. ಆದರೆ ಗುರು ಕುದೃಷ್ಟಿ ಬಿತ್ತು ಅಂತಂದರೆ ಜೀವನನೇ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಅದನ್ನ ಗುರುವನನ್ನು ಆರಾಧನೆ ಮಾಡಿ ದಿನ ಖಂಡಿತವಾಗ್ಲೂ ಜೀವನದಲ್ಲಿ ಒಳ್ಳೆ ಫಲವನ್ನೇ ಅನುಭವಿಸ್ತೀರಿ. ಇದೀಗ
ಮಕರ ರಾಶಿ. ಮಕರ ರಾಶಿಯವರಿಗೆ ಬಂಧುಗಳು ಕ್ಷೇಮ, ಉತ್ತಮ ಆರೋಗ್ಯ, ಐಶ್ವರ್ಯದಲ್ಲಿ ಪ್ರಗತಿ ಆಗುವಂಥದ್ದು, ಸಂತೋಷ ಉಂಟಾಗುವಂಥದ್ದು, ಸ್ವಲ್ಪ ಮಟ್ಟಿಗೆ ಈ ದಿನ ಎಲ್ಲೋ ದೂರದ ಪ್ರಯಾಣ ಹೋಗುವಂಥದ್ದು, ಉತ್ತಮವಾದ ಪ್ರಗತಿ, ಉಲ್ಲಾಸ ಎಲ್ಲವೂ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ದಿನ ಅನಾರೋಗ್ಯದಲ್ಲಿ ಸ್ವಲ್ಪ ಜಾಗೃತಿ ಇರಬೇಕು. ಈ ರೋಗ ಬಾಧೆಯಿಂದ ನರಳ್ತಾ ಇರತಕ್ಕಂಥವ್ರು ಸ್ವಲ್ಪ ಇನ್ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಓವರ್ ಎಕ್ಸೈಟ್ಮೆಂಟಿಂದ ಇಂಥದ್ದು ಆಗುವಂಥದ್ದು. ಅತಿ ಹೆಚ್ಚು ನಗುವು, ಅತಿ ಹೆಚ್ಚು ಸಂತೋಷವೂ ಒಳ್ಳೆಯದಲ್ಲ, ದೊಡ್ಡವರು ಹೇಳ್ತಾರೆ. ಅತಿ ನಗಬಾರದು, ತುಂಬ ಸಂತೋಷ ಪಟ್ಟರೆ ಹಿಂದೆನೇ ದುಃಖ ಬರುತ್ತೆ ಅಂತ. ಹಾಗೆ ಈ ದಿನ ಆ ರೀತಿ ಕೆಲವರು ಪ್ರಸಂಗಗಳನ್ನ ಎದುರಿಸಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿ. ಎಚ್ಚರಿಕೆ ವಹಿದಷ್ಟು ಮತ್ತಷ್ಟು ಒಳ್ಳೆಯದು. ಈ ದಿನ ಎಲ್ಲಾ ರೀತಿಯ ಶುಭ ಫಲ ಪಡೆಯಬೇಕು, ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯ ಮಕರ ರಾಶಿಯವರು ಮಹಾಗಣಪತಿಯನ್ನು ಆರಾಧನೆ ಮಾಡಿ ಖಂಡಿತ ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ರಾಜರಿಂದ ಹಾನಿಯಾಗುವಂಥದ್ದು, ದೊಡ್ಡ ವ್ಯಕ್ತಿಗಳಿಂದ ತೊಂದರೆಗಳಾಗುವಂಥದ್ದು, ಸ್ವಲ್ಪ ಗಾಬರಿ ಪಡುವಂತ ಆಗುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಮೃತ್ಯು ಭಯ ಇರುತ್ತೆ. ಹಿರಿಯ ವ್ಯಕ್ತಿಗಳಿಂದ ಸ್ವಲ್ಪ ಇದನ್ನ ನಿಮಗೆ ಒತ್ತಡಗಳು ಬರ್ಬೋದು. ಯಾವ್ದಾದ್ರು ಒತ್ತಡಗಳು ತಂದು ನಿಮ್ಮನ್ನ ಭಯ ಪಡಿಸುವಂಥದ್ದು, ಖಂಡಿತವಾಗ್ಲೂ ತೊಂದರೆಗಳಾಗುವಂತ ಎದುರಿಸೋ ಮಾಡಿರೋ ತಪ್ಪಿಗೆ ಇದನ್ನ ಶಿಕ್ಷೆಯನ್ನು ಅನುಭವಿಸುವಂತ ದಿನ ಇರುತ್ತೆ. ಕೋರ್ಟು ಕಚೇರಿಗಳಲ್ಲಿ ಸ್ವಲ್ಪ ಅಸತ್ಯಕ್ಕೆ ಈ ದಿನ ಸ್ವಲ್ಪ ಜಯ ಉಂಟಾಗುವಂಥದ್ದಿತ್ತ ಸ್ವಲ್ಪ ಜಾಗ್ರತೆ ವಹಿಸಿ. ಮನೆಯಲ್ಲೂ ಅಶಾಂತಿ ಉಂಟಾಗುವಂಥದ್ದು. ಈ ದಿನ ನಿಜವಾಗ್ಲೂ ಒಳ್ಳೇದಾಗಬೇಕು, ಶತ್ರುಗಳು ಶಮನ ಆಗಬೇಕು ಅನ್ನೋದಾದ್ರೆ ಕಾಲ್ಭೈರವನ್ನ ಪೂಜೆ ಮಾಡ್ಕೊಳ್ಳಿ. ಕಾಲ್ಭೈರವನ್ನ ಅಷ್ಟಕವನ್ನು ಓದ್ಕೊಂಡ್ಬಿಡಿ. ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಂತೋಷ ಉಂಟಾಗುವಂಥದ್ದು. ಯಾರೋ ಹಿರಿಯರಿಗೆ ಅನಾರೋಗ್ಯ ಆಗಿದೆ, ಅದ್ರ ಬಗ್ಗೆ ಚಿಂತನೆ ಮಾಡ್ತೀರಿ. ಆದರೆ ಮಕ್ಕಳಿಂದ ನೆಮ್ಮದಿ ಹಾಳಾಗುವಂಥದ್ದು. ಅಷ್ಟೇ ಅಲ್ಲದೆ ಈ ದಿನ ಸ್ವಲ್ಪ ಮಟ್ಟಿಗೆ ತುಂಬಾ ದುಃಖ ಪ್ರಾಪ್ತಿ ಆಗುವಂಥದ್ದು, ವಾಹನಗಳಿಂದ ತೊಂದರೆ ಆಗುವಂಥದ್ದು. ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಆದರೆ ಅವಮಾನ ಆಗುತ್ತೆ. ಈ ದಿನ ಕೆಲಸದಲ್ಲೂ ಸ್ವಲ್ಪ ತೊಂದರೆಗಳಾಗುತ್ತೆ. ಅನುಕೂಲ ಆದಷ್ಟು ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆ ಒಂದು ರಿಸಲ್ಟ್ ಅನ್ನೇ ತಗೊಳ್ತೀರಿ. ಈ ದಿನ ನಿಮ್ಗೆ ವಿಶೇಷವಾಗಿ ಸ್ತ್ರೀಯರಿಂದ ಉತ್ತಮವಾದ ಪ್ರತಿಫಲ ಸಿಗುತ್ತೆ ಅಂತಿದೆ. ಉತ್ತಮವಾದ ಪ್ರತಿಫಲನ ಪಡೆಯಬಹುದು. ಇದನ್ನ ಮತ್ತಷ್ಟು ಎಲ್ಲಾ ರೀತಿಯ ಶುಭ ಫಲಗಳನ್ನ ಪಡಿಬೇಕು, ಒಳ್ಳೇದಾಗಬೇಕು ಅನ್ನೋದಾದ್ರೆ ವಿಶೇಷವಾಗಿ ಗಣಪತಿಯನ್ನ ಆರಾಧನೆ ಮಾಡ್ಕೊಳ್ಳಿ. ಗಣಪತಿ ಪೂಜೆಯಿಂದ, ಗಣಪತಿಯಿಂದ ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ದೇ ಆಗತ್ತೆ. ಕೆಲವರಿಗೆ ಶುಭ ಅಶುಭ ಇದ್ದಿದ್ದೆ. ನಾನು ಈ ದಿನ ಕೊಟ್ಟಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಶುಭ ಫಲಗಳೇ ಉಂಟಾಗತ್ತೆ. ಕೊಳ್ಳಿಗಾಲದಿಂದ ಸುಖವಾಣಿ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್. ಹೇಳಿ. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್, ಮದ್ವೆ ಡೇಟ್ ಗೊತ್ತಿದೆ. ಆಯ್ತು, ಹೇಳಿ. ನವೆಂಬರ್ 25 2010 ಮೇಡಮ್. ನವೆಂಬರ್ 25, 2010 ಇಸವಿ. ಮುಹೂರ್ತದ ಸಮಯ 9:30 10:00 ಮೇಡಮ್. ಸರಿಮಾ. ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಕಾರ್ತೀಕ ಮಾಸದಲ್ಲಿ ಮದ್ವೆ ಆಗಿದ್ದೀರಾ? ಬಹಳ ಕಷ್ಟದಲ್ಲಿ ಇದೀನಿ ಗುರುಜಿ. ಗಂಡನೂ ಸರಿ ಇಲ್ಲ ಸ್ವಲ್ಪ. ಏನ್ ಮಾಡ್ತೀವಿ? ಏನ್ ಕೆಲಸ ಮಾಡ್ತಾರ ಮನುಷ್ಯ? ಅವ್ರು ಕಂಡಕ್ಟರ್ ಕೆಲ್ಸಕ್ಕೆ ಕಂಡಕ್ಟರ್ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ರಮಲ ಶಾಸ್ತ್ರ ನಾವು ನೋಡ್ತಿದ್ದೀನಿ. ಸಪ್ತಮ ಸ್ಥಾನ ಅಂತಂದಾಗ ನಾವು ಚತುಸ್ಥಾನ, ಸುಖ ಸ್ಥಾನವನ್ನು ತೋರಿಸುತ್ತೆ. 3ನೇ ಮನೆ ಕುಟುಂಬ ಸ್ಥಾನ. ಸುಖವೂ ಇಲ್ಲ, ಕುಟುಂಬದಲ್ಲಿ ನೆಮ್ಮದಿಯೂ ಇಲ್ಲ, ಯಾವ ಕಡೆಯಿಂದ ಸಪೋರ್ಟು ಇಲ್ಲ ತೋರಿಸಿದ್ವಿ. ಹೌದಲ್ಲಮ್ಮ? ಹೌದು ಗುರುಜಿ. ನೀನ್ ಏನ್ ಓದಿದ್ಯಾ ತಾಯಿ? ನಾನು SSLC ಓದಿದ್ದೀನಿ ಗುರುಜಿ. 4 ವರ್ಷ ಆಯ್ತು. ಇದು ಮಕ್ಕಳು ಆಗಿಲ್ಲ ಗುರುಜಿ. ನಿಮ್ಮ ಮನೆಯವ್ರಿಗೆ ಕೆಲವು ಏನಾದ್ರೂ ದುಶ್ಚಟಗಳಿದ್ಯಾ? ಅದ್ ನನಗೆ ಗೊತ್ತಾಗಲ್ಲ ಗುರುಜಿ. ಒಳ್ಳೆಯವ್ರ ತರನೇ ನಟಿಸ್ತಾರೆ ಅವರು. ಆದ್ರೆ ಕುಟುಂಬದಲ್ಲಿ ಮಾತ್ರ ನೆಮ್ಮದಿ ಸಿಗ್ತಿಲ್ಲ. ಕುಟುಂಬದಲ್ಲಿ ನೆಮ್ಮದಿ ಸಿಗ್ತಿಲ್ಲ. ಪ್ರತಿದಿನವೂ ಹಿಂಸೆ ದಿನನೇ ಆಗಿದೆ. ಗುರುಜಿ. ಖಂಡಿತ ಅಮ್ಮ, ಚಿಂತೆ ಮಾಡ್ಬೇಡ ತಾಯಿ. ಖಂಡಿತವಾಗ್ಲೂ ನಿನ್ಗೆ ಅತಿ ಶೀಘ್ರದಲ್ಲಿ ಒಳ್ಳೆ ದಿನಗಳೇ ಕೂಡಿ ಬರ್ತಿದೆ. ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡ. ನಿಮ್ಗೆ ಹತ್ರದಲ್ಲಿ ಎಲ್ಲಾದ್ರೂ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಾ? ಇದೆ. ನಾನ್ ನರಸೀಪುರಕ್ಕೆ ಮದ್ವೆ ಆಗಿರೋದು ಗುರುಜಿ. ಅಮ್ಮ? ನರಸೀಪುರಕ್ಕೆ ಮದ್ವೆ ಆಗಿರೋದು. ಸರಿ ತಾಯಿ, ನರಸಿಂಹಸ್ವಾಮಿ ಎಲ್ಲಾದ್ರೂ ದೇವಸ್ಥಾನ ಇದೆಯಾ ಹತ್ರದಲ್ಲಿ? ಇದೆ ಗುರುಜಿ, ನಮ್ಮನೆ ಪಕ್ಕದಲ್ಲೇ ಇದೆ. ಪ್ರತಿದಿನ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಬೆಳಗ್ಗೆನೆ ಒಂದು ಸಣ್ಣದ ಒಂದು ಪ್ರಣತಿ ಅಂತಂದ್ರೆ ಹಣತೆ ತಗೊಂಡೋಗಿ ಅದರಲ್ಲಿ ತುಪ್ಪ ಹಾಕಿ ದೀಪ ಹಚ್ಬಿಟ್ಟು ಬನ್ನಿ. ಈ ರೀತಿ ಕಂಟಿನ್ಯೂಸ್ ಆಗಿ
36 ದಿನಗಳ ಕಾಲ ಮಾಡಬೇಕು. 36 ದಿನಗಳ ಕಾಲ ಪ್ರತಿದಿನವೂ ನೀನು ಸಂಕಲ್ಪ ಮಾಡ್ಬೇಕಾಗಿರೋದು ಶೀಘ್ರ ಸಂತಾನಕ್ಕೆ ಮತ್ತು ನನ್ನ ಕುಟುಂಬದಲ್ಲಿ ನೆಮ್ಮದಿಯನ್ನ ತರಬೇಕು, ಕೋಪ ಕಮ್ಮಿ ಆಗ್ಬೇಕು, ನಮ್ಮ ಮನೆಯವರಿಗೆ ನಮ್ಮ ಜೊತೆ ಸರಿಯಾಗಿ ಸ್ಪಂದಿಸ್ಬೇಕು, ಪ್ರೀತಿ ವಿಶ್ವಾಸದಿಂದ ಜೀವನ ಮಾಡ್ಬೇಕು ಅಂತ ಈ ರೀತಿ ಸಂಕಲ್ಪ ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಪ್ರತಿದಿನ ರಾತ್ರಿ ನೀವು ಮಲಗಬೇಕಾದ್ರೆ ನಿಮ್ಮ ಸೆರಗಿನಲ್ಲಿ ಕಪ್ಪು ಸಾಸಿವೆ, ಅಡಿಗೆಗೆ ಹಾಕ್ತಿವಲ್ಲ ಆ ಸಾಸಿವೆಯನ್ನ ಆ ಒಂದು ಗಂಟೆ ಹಾಕೊಂಡು ಮಲ್ಕೊಂಡು ಬೆಳಗ್ಗೆನೆ ಎದ್ದು ನಿಮಗ್ ನೀವೇ ಆ ಇಳೆ ತಗೊಂಡು ಆ ಸಾಸಿವೆನ ಹೊರಗಡೆ ಬಿಸಾಕಿ. ಈ ರೀತಿ ಸತತವಾಗಿ 36 ದಿನಗಳ ಕಾಲ ಮಾಡೋ ತಾಯಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಮ್ಮ. ಶೀಘ್ರವಾಗಿ ನಿಂಗೆ ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಗುಲ್ಬರ್ಗಾದಿಂದ ರಾಘವೇಂದ್ರ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ ಅಮ್ಮ. ನಮಸ್ತೆ ಸರ್, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳಬೇಕಿತ್ತು. ನಂದು ಮಕರ ರಾಶಿ. ಆಮೇಲೆ ಹಲೋ ಮೇಡಮ್, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಎಷ್ಟು ನೆನಪಿಲ್ಲ. ಮಕರ ರಾಶಿ, ಆಮೇಲೆ ಧನಿಷ್ಠ ನಕ್ಷತ್ರ ಮೇಡಮ್. ಧನಿಷ್ಠ ನಕ್ಷತ್ರ, ಮಕರ ರಾಶಿ ಅಂತ ಹೇಳ್ತಿದ್ರ. ನಿಮ್ಗೆ ಮದುವೆ ಆಗಿದ್ಯಾ? ಮದುವೆ ಆಗಿದೆ ಅಮ್ಮ. ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ ಸರ್. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ರಾಘವೇಂದ್ರ, ಏನ್ ಕೆಲಸ ಮಾಡ್ತೀರಿ? ಗುರುಗಳೇ, ನಾನು ಡಾಕ್ಟರ್ ಆಗಿದ್ದೀನಿ. ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಗುರುಗಳೇ. ತುಂಬಾ ಸಾಲ ಆಗಿದೆ, ಅದರಿಂದ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ ನನಗೆ. ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ. ಹಗಲು ರಾತ್ರಿ ಕೆಲಸ ಮಾಡಿದ್ರು ಅದರಿಂದ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ ನನಗೆ. ಖಂಡಿತ ನಿಮ್ಮ ಜಾತಕದಲ್ಲಿ ಬ್ರಹ್ಮಹತ್ಯೆ ದೋಷ ಬಂದಿದೆಯಪ್ಪ. ಬ್ರಹ್ಮಹತ್ಯೆ ದೋಷ. ಅದಕ್ಕೆ ನೋಡು, ಎಲ್ಲ ಭಗವಂತ ಕೊಟ್ಟಿದ್ದಾನೆ ನಿನ್ಗೆ, ಆದ್ರೆ ಯಾವ್ದ್ರಿಂದನೂ ನೆಮ್ಮದಿ ಇಲ್ಲ. ಹೌದು ಗುರುಗಳೇ. ಒಳ್ಳೆ ವಿದ್ಯಾಭ್ಯಾಸ ಇದೆ, ಚೆನ್ನಾಗಿ ಮಾತಾಡ್ತೀರಿ, ದೊಡ್ಡವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ತೀರಿ, ಎಲ್ಲರೂ ಚೆನ್ನಾಗಿ ಸ್ಪಂದಿಸ್ತಾರೆ. ಆದ್ರೆ ನಿಮ್ಮ ಮನ್ಸಿಗೆ ಮಾತ್ರ ಯಾರು ಸ್ಪಂದಿಸ್ತಾ ಇಲ್ಲ. ಹೌದು ಗುರುಗಳೇ. ಎಷ್ಟು ಕಷ್ಟಪಟ್ಟು ದುಡಿದ್ರು ಮತ್ತೆ ನೀವ್ ಯಾರನ್ನಾದ್ರೂ ನಂಬಿದ್ರೆ ನಿಮ್ನ ಬೇಗ ಅವ್ರ ಲೀನಿಯಸ್ ತಗೊಂಡ್ಬಿಡ್ತಾರೆ. ಹೌದು ಗುರುಗಳೇ. ಹೆಂಗ್ ಬೇಕೋ ಹಂಗ್ ಉಪಯೋಗ ಮಾಡ್ಕೊಂಡು ಕೊನೆಗೆ ನಿಮ್ಗೆ ಅವಮಾನ ಬೇಡ ಬಿಟ್ಟು ಹೋಗ್ತಾರೆ. ಅದಕ್ಕೆ ಕೆಲವ್ರನ್ನ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು, ಜಾಸ್ತಿ ನಡಿಬಾರ್ದು. ಚಿನ್ನದ ಚಪ್ಪಲಿ ಅಂತೇಳಿ ಮನೇಲಿ ಯಾರು ಇಟ್ಕೊಳಲ್ಲ. ಅದು ಆ ಒಂದು ತಪ್ಪನ್ನ ಮಾಡ್ತಿದ್ದೀರಿ ನೀವು ರಾಘವೇಂದ್ರ. ಎಲ್ಲರನ್ನೂ ಮನಸ್ಫೂರ್ತಿಯಾಗಿ ನಂಬಿ ಒಳ್ಳೇದಾಗತ್ತೆ ಅಂತ ಹೇಳಿ ನಂಬಿನೇ ಮೋಸ ಹೋಗ್ತಿದ್ರ. ಮುಂದೆ ಜೀವನದಲ್ಲಿ ನಿಮ್ಮ ಕುಟುಂಬದವ್ರನ್ನ ಬಿಟ್ರೆ ಯಾರೂ ನಂಬಕ್ ಹೋಗ್ಬೇಡಿ, ಯಾರೂ ಸಲ್ಲಿ ಇಲ್ಲ. ನಿಮ್ಮ ಜೀವನದಲ್ಲಿ ಈ ತನಕ ಬಂದಿರತಕ್ಕಂತ ಪ್ರತಿಯೊಂದು ವ್ಯಕ್ತಿನೂ ನಿಮ್ಗೆ ಮೋಸ ವಂಚನೆ ಮಾಡಿ ಹೋಗಿದ್ದಾನೆ ಹೊರತಾಗಿ ಒಬ್ಬ ವ್ಯಕ್ತಿ ಕೂಡ ನಿಮ್ಗೆ ಸಪೋರ್ಟ್ ಮಾಡಲ್ಲ. ಯಾರಾದ್ರೂ ಇದಾರ ಆ ರೀತಿ? ಖಂಡಿತವಾಗ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಅದಕ್ಕೆ ನೀವು ಅತಿ ಹೆಚ್ಚು ವೇಗವಾಗಿ ಈ ಬ್ರಹ್ಮಹತ್ಯೆ ದೋಷ ಹೋಗ್ಬೇಕು. ಬ್ರಹ್ಮಹತ್ಯೆ ದೋಷಕ್ಕೆ ಗುರುವಿನ ಅನುಗ್ರಹ ಬೇಕು. ಪ್ರತಿದಿನವೂ ದತ್ತಚರಿತ, ಸಾಯಿಚರಿತ ಇಂಥದ್ದೇನಾದ್ರೂ ಪಾರಾಯಣ ಮಾಡಿಕೊಂಡು ನೀವು ಬಿಲ್ವಪತ್ರ ಮರ ಎಲ್ಲಿರುತ್ತೋ ಆ ಬಿಲ್ವಪತ್ರ ಮರಕ್ಕೆ ಸ್ವಲ್ಪ ಹಾಲು, ಒಂದು ಚೂರು ಜೇನುತುಪ್ಪವನ್ನ ಹಾಕಿ 19 ಪ್ರದಕ್ಷಿಣೆಗಳನ್ನ ಹಾಕ್ತಾ ಬರಬೇಕು. ಪ್ರತಿ ಗುರುವಾರ ಕಡಲೆಕಾಳು ಪ್ರಸಾದವನ್ನ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಹಂಚೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಒಂದು 16 ವಾರ ಮಾಡ್ಕೊಂಡಿದ್ರ ಅಂದ್ರೆ ಖಂಡಿತವಾಗ್ಲೂ ಇದು ತುಂಬಾ ಒಳ್ಳೇದಾಗುವಂಥದ್ದು. ವೀಕ್ಷಕ ಬಂದವರೇ, ಸಾಕಷ್ಟು ಜನರಿಗೆ ನಾನು ತಿಳಿಸ್ತಾನೆ ಇದ್ದೀನಿ. ನಮ್ಮ ಕಾಲ್ಸ್ ಯಾರು ಕರೆ ಮಾಡ್ತಿರ್ತಾರೋ ಅವರಿಗೆ ಒಂದು ಶ್ರೀಚಕ್ರ ನಾಣ್ಯವನ್ನ ಉಚಿತವಾಗಿ ನಾವು ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಮತ್ತೆ ಮುಂದಿನ ಒಂದು ಮಂಗಳವಾರ ವಿಶೇಷವಾಗಿ ಈ ಒಂದು ಆಶ್ಲೇಷ ಬಲಿ ಮತ್ತು ಸರ್ಪದ ಒಂದು ಶಾಂತಿಯ ಪೂಜೆಯನ್ನ ವಿಶೇಷಿಸ್ತಿದ್ದೀವಿ. ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚಿತವಾಗಿಯೂ ಸಹ ನಾವು ಇದೇ ಒಂದು ಬೆಂಗಳೂರಿನಲ್ಲಿ ವಿಶೇಷವಾಗಿ KC ಜನರಲ್ ಹಾಸ್ಪಿಟಲ್ ಎದುರುಗಡೆ ಇರತಕ್ಕಂಥ ಮಲ್ಲೇಶ್ವರ ಆಟದ ಮೈದಾನದಲ್ಲಿ ರುದ್ರಾಭಿಷೇಕ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಿರ್ತಕ್ಕಂಥದ್ದು. ಎಲ್ಲರೂ ಭಾಗವಹಿಸಿ ನಿಮ್ಮ ಮನಃಶಾಂತಿಯನ್ನ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಪ್ರತಿದಿನವೂ ಸಹ ಆರೋಗ್ಯ ಸೂತ್ರಗಳು, ದಿನಕ್ಕೊಂದು ಮಂತ್ರ ವಿಶೇಷವಾಗಿ ನಾನು ತಿಳಿಸ್ಕೊಡ್ತಿದ್ದೀನಿ. ನೀವು ಪ್ರತಿನಿತ್ಯ ಎಷ್ಟೋ ಜನಕ್ಕೆ ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿರ್ತಕ್ಕಂಥದ್ದು. ನಾವು ಕೊಡತಕ್ಕಂಥ ಸ್ಮಾಲ್ ಟಿಪ್ಸ್ ಅನ್ನ ನೀವು ಫಾಲೋ ಮಾಡ್ಕೊಂಡ್ರೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು. ಈಗ ಈ ದಿನದ ವಿಶೇಷ ಮಾಹಿತಿಯನ್ನ ಗುರುಗಳಿಂದ ಕೇಳಿ ತಿಳಿಯುವಂತಹ ಸಮಯ. ಕೌಟುಂಬಿಕ ಕಲಹಕ್ಕೆ ಕಾರಣಗಳು ಏನು, ಇನ್ನು ಜ್ಯೋತಿಷ್ಯ ಶಾಸ್ತ್ರ ಇದಕ್ಕೆ ಯಾವೆಲ್ಲ ಸರಳ ಪರಿಹಾರ ಮಾರ್ಗಗಳನ್ನ ತಿಳಿಸ್ಕೊಡುತ್ತೆ, ಈ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಗುರುಜಿ, ಕೌಟುಂಬಿಕ ಕಲಹಗಳು, ಕುಟುಂಬದಲ್ಲಿ ಸುಮ್ಮನೆ ಜಗಳಗಳು ಬರ್ತಾ ಇರುತ್ತೆ. ಈ ಜಗಳಗಳ ಆಗೋದಕ್ಕೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಕಾರಣಗಳನ್ನ ನಾನು ತೋರಿಸ್ಕೊಡ್ತೀನಿ, ಒಂದು ಎಕ್ಸ್ಪ್ಲೈನ್ಸನ್ ಇದನ್ನ ನಾನು ಕೊಡ್ತೀನಿ. ಆದ್ರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವೆಲ್ಲವನ್ನು ನೋಡೋದು ಬಿಟ್ಟು ಇನ್ನಿತರ ಕಲಹಗಳು ಇರುತ್ತೆ ಮನೆಯಲ್ಲಿ. ಯಾಕಂಗೆ ಕಲಹಗಳು ಬರ್ತಾ ಇರುತ್ತೆ ಕುಟುಂಬದಲ್ಲಿ? ಕುಟುಂಬದಲ್ಲಿ ಕಲಹಗಳು ಬರೋದಕ್ಕೆ ಕಾರಣ ಪರರಿಂದನೇ ಕುಟುಂಬದಲ್ಲಿ ಕಲಹಗಳು ಬರಬೇಕು. ಕೆಲವರು ಇರ್ತಾರೆ, ಯಾವ ರೀತಿ ಇರ್ತಾರೆ ಜನ ಅಂತಂದ್ರೆ, ಅವರು ಊಟ ಮಾಡೋಂಥ ಜನ, ಅನ್ನ ತಿನ್ನೋದೇ ಅವರು.
ನಾವ್ ಹೇಗೆ ಅನ್ನ ತಿಂತೀವೋ ಅದೇ ರೀತಿ ಅನ್ನ ತಿನ್ನ. ಆದ್ರೆ ಅವರ ಮೈಂಡಲ್ಲಿ ಬುದ್ಧಿ ಬೇರೆ ತರ ಇರುತ್ತೆ. ಅವ್ರು ಹೇಗೆ ಅಂತಂದ್ರೆ ಹಿರಿಯರು ಹೇಳ್ತಿದ್ರು, ದೊಡ್ಡವ್ರು ಕೆಲವೊಂದು ಗಾದೆ ಮಾತು ಹೇಳಿದ್ದಾರೆ, ಊಟಕ್ಕೆ ತಕ್ಕಂಗೆ ಬುದ್ಧಿ, ಜಾತಿಗೆ ತಕ್ಕಂಗೆ, ಊಟಕ್ಕೆ ತಕ್ಕಂಗೆ ಲದ್ದಿ, ಜಾತಿಗೆ ತಕ್ಕಂಗೆ ಬುದ್ಧಿ ಅಂತ. ಅದರಲ್ಲಿ ನಾನು ಜಾತಿ ವಿಚಾರವನ್ನು ನಾನು ಮಾಡ್ತಾ ಇಲ್ಲ. ಅವನು ಏನು ಕೆಲಸ ಮಾಡ್ತಾನೋ ಅದ್ರ ಮೇಲೆ ಅವನ ಒಂದು ವ್ಯಕ್ತಿತ್ವವನ್ನು ತೋರಿಸ್ಕೊಳ್ಳುವಂಥದ್ದು. ಆದರೆ ಭಗವಂತ ಒಬ್ಬ ಮನುಷ್ಯ ಒಂದೇ ದೃಷ್ಟಿಯಿಂದ ನೋಡೋದಿಲ್ಲ. ಪ್ರಪಂಚದಲ್ಲಿ 4 ಲಕ್ಷ ವಿಧಗಳಲ್ಲಿ ಯೋಚನೆ ಮಾಡುವಂಥ ಜನರು ಇರ್ತಾರೆ. ಕೆಲವರು ಇರ್ತಾರೆ ಕ್ರಿಮಿನಲ್ ಅಂತಂದಾದ್ರೆ, ಅದು ಕ್ರಿಮಿನಲ್ ಅನ್ನೋದು ಒಳ್ಳೆ ಪದ ಆಕ್ಚುಲಿ. ಯಾವ ಸಮಯಕ್ಕೆ ಯಾವ ರೀತಿ ನಡ್ಕೋಬೇಕು, ಯಾವ್ದನ್ನ ಮಾಡಬೇಕು, ಆ ಕ್ಷಣಕ್ಕೆ ಅದು ಉತ್ತರ ಅಷ್ಟೊಂದು ವೇಗವಾಗಿ ರೆಡಿ ಮಾಡಿ ಎಲ್ಲಾ ರೀತಿಯಲ್ಲೂ ಒಳ್ಳೇದು ಕೆಟ್ಟದ್ದು ಏನಿದೆ ಅಂತ ಪರಿಶೀಲನೆ ಮಾಡಿ ಅದನ್ನ ಎತ್ಕೊಡ್ತಕ್ಕಂಥ ಒಂದು ವ್ಯಕ್ತಿಗೆ ಕ್ರಿಮಿನಲ್ ಅಂತ ಹೇಳ್ತೀವಿ. ಈ ಕ್ರಿಮಿನಲ್ ಅನ್ನೋದು ಇಟ್ಸ್ ಎ ಒಂದು ಆಂಟಿಕ್ ವರ್ಡ್. ಅದು ಒಂದು ಗೌರವ ಪದಾನೆ, ಅದು ಕೆಟ್ಟ ವರ್ಡ್ ಅಲ್ಲ. ಅದಕ್ಕೆ ಕ್ರಿಮಿನಲ್ ಲಾಯರ್ಸ್ ಇಂಥದ್ದೆಲ್ಲ ಉಪಯೋಗ ಮಾಡ್ತಾರೆ, ಎಲ್ಲದಕ್ಕೂ ಅವ್ರ ಹತ್ರ ಇರುತ್ತೆ ಅಂತ. ಇನ್ನ ಕೆಲವರು ಇರ್ತಾರೆ, ಅದು ಹೇಗೆ ಅಂತಂದ್ರೆ ಅತಿ ಬುದ್ಧಿವಂತತನ. ತನ್ನ ಜೀವನದಲ್ಲಿ ನಾನು ಬಿಟ್ರೆ ಬೇರೆ ಮತ್ತೊಂದು ಬುದ್ಧಿವಂತ ಇರೋದಿಲ್ಲ ಅಂತ ತಿಳ್ಕೊಂಡಿರ್ತಾನೆ ಅಷ್ಟೇ. ಆದ್ರೆ ಎಷ್ಟೋ ಜನ ಹೇಳ್ತಾರ ದೊಡ್ಡವರು, ಹಾಸಿಗೆ ಕೆಳಗಡೆ ನುಗ್ಗಿದ್ರೆ ಅವ್ರ ಚಾಪೆ ಕೆಳಗಡೆ ರಂಗೋಲಿ ಕೆಳಗಡೆ, ಈಗ ಪಾತಾಳದಿಂದ ಎಲ್ಲಿ ಬೇಕೋ ಅಲ್ಲಿ ಎದ್ದೇಳುವಂಥದ್ದು. ಈ ದಿನ ನಿಮಗೆಲ್ಲರಿಗೂ ನಿಮ್ಮ ಜೀವನದಲ್ಲಿ ಶತ್ರುಗಳಿಗೆ ಮರಣಶಾಸನವನ್ನು ಎಳೆಯುವಂಥ ದಿನ. ಈ ದಿನ ನಾನು ಒಂದು ಅದ್ಭುತ ನೋಡಿ, ಅದು ಚೈತ್ರ ಮಾಸ, ಕೃಷ್ಣ ಪಕ್ಷ, ಕ್ಷೀಣಚಂದ್ರ, ಅಷ್ಟಮಿ ತಿಥಿ, ಮಂಗಳವಾರ. ಅಷ್ಟಮಿನಲ್ಲಿ ಮಂಗಳವಾರ ಮಾರಣ ಪ್ರಯೋಗಗಳನ್ನೇ ಮಾಡುವಂಥದ್ದು. ಈ ದಿನ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೊಂದು, ನನ್ನಿಂದ ಇವನಿಂದ ನಾನು ಬದುಕೋದಕ್ಕೆ ಆಗೋದಿಲ್ಲ, ಇವನಿಂದ 100 ಜನಕ್ಕೆ ಕೆಟ್ಟದಾಗ್ತಿದೆ ಅನ್ನೋದಾದ್ರೆ, ಖಂಡಿತ ಭಗವದ್ಗೀತೆ ಹೇಳಿದೆಯಲ್ಲ, 100 ಜನಕ್ಕೆ ಒಳ್ಳೇದಾದ್ರೆ ಒಬ್ಬ ಒಳ್ಳೆಯವನು ಸಾಯಿಸೋದು ಒಳ್ಳೇದೇ. ಆದ್ರೆ 100 ಜನಕ್ಕೆ ಕೆಟ್ಟದಾಗುತ್ತೆ ಅಂತಂದ್ರೆ ಒಂದು ಒಳ್ಳೆಯವನು ಸಹ ನಾವು ಕೊಲ್ಲಬಾರದು. ಅದಕ್ಕೆ 100 ಜನಕ್ಕೆ ಒಳ್ಳೇದಾಗತ್ತೆ, ಪ್ರಪಂಚಕ್ಕೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ, ಅಥವಾ ಅವನಿಂದ ನಿಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ಸಾಕಷ್ಟು ಕಲಹಗಳು ಉಂಟಾಗ್ಬಿಟ್ಟಿದೆ, ಆ ಕುಟುಂಬದಲ್ಲಿ ನಾವು ನೇಣಾಕೊಳ್ಳೋ ಪರಿಸ್ಥಿತಿ ಬಂದಿದೆ, ಈ ಕುಟುಂಬದಲ್ಲಿ ಈ ವ್ಯಕ್ತಿಯಿಂದ ಅಂತ ಏನಾದ್ರೂ ಕುಟುಂಬದಲ್ಲಿ ಇರುತ್ತೆ. ಯಾರೋ ಒಂದು ಗಂಡ ಒಂದು ಕುಟುಂಬದಲ್ಲಿ ಬೇರೆ ಕಡೆ ಯಾರ ಹತ್ರನೋ ಸ್ನೇಹಿತರ ಸಹವಾಸ ಮಾಡಿ ಅಲ್ಲಿಂದ ತೊಂದರೆಗಳು ತರುವಂಥದ್ದು, ಅಥವಾ ಮನೆಯಲ್ಲಿ ಇನ್ನಿತರ ಯಾವುದೋ ಒಂದು ವ್ಯಕ್ತಿ ಗಂಡ ಹೆಂಡತಿರ ಮಧ್ಯೆ ಪ್ರವೇಶ ಮಾಡಿ ಕುಟುಂಬ ಕಲಹಗಳನ್ನು ತಂದಿಡುವಂಥದ್ದು. ಕೆಲವರಂತೂ ಇರ್ತಾರೆ, ಏನು ನಿಮ್ಮ ಹತ್ರ ಮಾತಾಡ್ತಾರೆ ಗಂಟೆಗಟ್ಲೆ, ಬೇರೆಯವ್ರ ಹತ್ರನೇ ಗಂಟೆಗಟ್ಲೆ, ಅವ್ರ ಹತ್ರ ಇವ್ರ ಬಗ್ಗೆ ಹೇಳೋದು, ಇವ್ರ ಹತ್ರ ಅವ್ರ ಬಗ್ಗೆ ಹೇಳೋದು, ಇವೆರಡನ್ನ ಬ್ಯಾಲೆನ್ಸ್ ಮಾಡೋದು, ಇನ್ನೊಬ್ಬರ ಹತ್ರ ಚರ್ಚೆ ಮಾಡೋದು, ಇನ್ನೊಬ್ರಿಗೆ ಮಾಡೋರ್ ಕೆಲಸ ಇಲ್ದೇ ಇರತಕ್ಕಂಥ ಅವ್ರ ಅದನ್ನ ಇನ್ನೊಬ್ರ ಹತ್ರ ಹೇಳೋವಂಥದ್ದು. ಇದೆಲ್ಲವೂ ಹರಡ್ತಾ ಇರುತ್ತೆ. ಆದ್ರೆ ಒಂದು ಮಾತ್ರ, ಯಾರು ಏನೇ ಹೇಳಿದ್ರು ಸ್ವಾರ್ಥಕ್ಕೆ ಹೇಳಿರ್ತಾರೆ, ಯಾರು ಏನೇ ಮಾತಾಡಿದ್ರು ಸ್ವಾರ್ಥಕ್ಕೆ ಮಾಡಿರ್ತಾರೆ. ಆದ್ರೆ ನಾವು ಜೀವನದಲ್ಲಿ ಆಲೋಚನೆ ಮಾಡಬೇಕು, ನಮ್ಮ ಕುಟುಂಬದಲ್ಲಿ ಕಲಹಗಳು ಯಾವ ರೀತಿ ಬರ್ತಿದೆ. ಮನೆಯ ಗುಟ್ಟು ಮನೆ ಒಳಗಡೆನೆ ಇರಬೇಕು, ಮನೆಯಿಂದ ಆಚೆಗೆ ಹೋದಾಗ್ಲೇ ಅದು ದೊಡ್ಡದಾಗ ಆಗುವಂಥದ್ದು. ಎಷ್ಟು ಕುಟುಂಬಗಳಲ್ಲಿ ಹಿಂಗ್ ನಡೀತಿದೆ. ಮನೆಯಲ್ಲಿ ಏನಾದ್ರೂ ಸಣ್ಣ ವಿಚಾರ ಆಗಿದ ತಕ್ಷಣ ಆಚೆಗೆ ಹೋಗುತ್ತೆ. ಕೆಲವರು ಹಾಗೆ ಪಾಪ ಅವ್ರದ್ದೇನು ತಪ್ಪಿರಲ್ಲ, ಯಾರ ಹತ್ರ ಆದ್ರೂ ಹೇಳ್ಕೋಬೇಕು, ಅದನ್ನ ಒಳ್ಳೆಯವರು ಅಂತ ಇವ್ರು ಹೇಳ್ಕೊಂತಾರಲ್ಲ, ಅದೇ ಕೆಟ್ಟದ್ದು. ಅನ್ನ ತಿನ್ನೋ ಜನ ಇರ್ತಾರೆ, ನಮಗ್ ಗೊತ್ತಾಗೋದಿಲ್ಲ. ಪಾಪ ಈಗ ತಾನೇ ಒಬ್ಬ ಕಾಲರ್ ನಂತರ ಮಾತಾಡಿದೆ, ರಮಲಶಾಸ್ತ್ರ ಅವನ ಜೀವನದಲ್ಲಿ ತುಂಬಾ ಒಳ್ಳೆಯವನು, ಆದ್ರೆ ಅವನು ನಂಬಿರೋ ವ್ಯಕ್ತಿಗಳಿಗೆ ಎಲ್ಲರೂ ಮೋಸ ಮಾಡಿರೋಂಥವ್ರೆ. ಪ್ರತಿಯೊಬ್ಬ ಮನುಷ್ಯನು ಉಪಯೋಗಿಸ್ಕೊಂತಾನೆ, ನೆಗೆದು ಬಿಟ್ಟು ಸತ್ತೋಗ್ತಾನೆ, ಅಥವಾ ಸಾಯ್ಸಕ್ಕೆ ಹೋಗ್ತಾನೆ ಕೊನೆಗೆ. ಬಿಟ್ರೆ ಎಂಥವ್ರು ಅಂತಂದ್ರೆ ಅವನ ಹೆಂಡತಿ ಮಕ್ಕಳನ್ನ ಕೂಡ ಕಸಿದ್ಕೊಂಡ್ಬಿಡ್ತಾರೆ. ಅಂತ ಜನ ಇರ್ತಾರೆ ಪ್ರಪಂಚದಲ್ಲಿ. ಅಂಥವ್ರಿಗೆಲ್ಲರಿಗೂ ಈ ದಿನ ನಾನು ಒಂದನ್ನು ಹೇಳ್ಕೊಡ್ತೀನಿ, ಅದನ್ನ ಮಾಡಿ. ಖಂಡಿತವಾಗ್ಲೂ 1000 ಜನಕ್ಕೆ 100 ಜನಕ್ಕೆ ಒಳ್ಳೇದಾದ್ರೆ ಅವ್ನು ಹೋದ್ರೂ ಪರವಾಗಿಲ್ಲ. ನಿಮ್ಮ ಕುಟುಂಬ, ನಿಮ್ಮ ಜೀವನ, ನಾನು 4 ಜನಕ್ಕೆ ಕೆಟ್ಟದ್ ಮಾಡಬಾರ್ದು ಅಂತ ನಾನು ಯಾವಾಗ್ಲೂ ಹೇಳ್ತಿದ್ದೀನಿ. ಆದ್ರೆ ಅವನೇ ಒಬ್ಬ ದುಷ್ಟ ಆಗಿರ್ಬೇಕಾದ್ರೆ ಅವನನ್ನು ಕಳಿಸೋದ್ರಲ್ಲಿ, ಪರಮಾತ್ಮನ ಪಾದ ಸೇರಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ದುಷ್ಟರನ್ನ ಯಾವತ್ತು ದೂರ ಇಡಬೇಕು, ದೂರ ಮಾಡಿ ಅಂತ ನಾನು ಹೇಳ್ತಿದ್ದೀನಿ. ದುಷ್ಟರನ್ನ ಹತ್ರ ಇಟ್ಕೊಂಡು ಹಾಲಾಕೋದು ಅಷ್ಟು ಒಳ್ಳೇದಲ್ಲ. ಯಾವತ್ತೂ ಅಷ್ಟೇ, ಯಾವತ್ತೇ ಆಗ್ಲಿ, ನಾವು ಹಸುಗೆ ಎಷ್ಟು ಹುಲ್ಲು ಹಾಕಿದ್ರು ಸಹ ಅದು ಕೊಡೋದು ಹಾಲೇ. ವಿಷ ಹಾಕಿದ್ರು ಅದು ಸತ್ತೋಗುತ್ತೆ. ಆದ್ರೆ ಕೆಲವೊಂದು ವಸ್ತುಗಳಿಗೆ ನೀವು ಹುಲ್ಲು ಹಾಕಿದ್ರು, ಹಾಲು ಹಾಕಿದ್ರು, ಅಮೃತ ಹಾಕಿದ್ರು ಅದು ಕಾರೋದು ವಿಷಾನೇ. ಅದರಿಂದ ಅಂತವನ್ನ ಹತ್ರ ಸೇರಿಸ್ಬೇಡಿ, ದೂರ ಇಟ್ಬಿಡಿ, ಉಗಿದು ದೂರ ಇಡಿ. ಕೋಟಿ ಲಕ್ಷ ಸಾಲ ಆದ್ರೂ ಪರವಾಗಿ. ದೊಡ್ಡವರು ಹೇಳಿಲ್ವಾ ಗಾದೆ ಮಾತು, ಏನಂತ ಹೇಳಿದ್ದಾರೆ?
ರೂಪಾಯಿ ಹೋದ್ರೂ ಪರವಾಗಿಲ್ಲ, ಕೆಟ್ಟವ್ರನ್ನ ದೂರ ಇಡುವು. 100 ರೂಪಾಯಿ ಲಾಸ್ ಆದ್ರೂ ಪರವಾಗಿಲ್ಲ, ಒಳ್ಳೆಯವ್ರ ಜೊತೆ ಇರು ಅಂತ. ಅದಕ್ಕೆ ನಾನು ಹೇಳೋದು, ಕುಟುಂಬದಲ್ಲಿ ಒಳ್ಳೆ ವ್ಯಕ್ತಿಗಳನ್ನ ಜೋಡಣೆ ಮಾಡ್ಕೊಳ್ಳಿ, ಒಳ್ಳೆ ವ್ಯಕ್ತಿಗಳನ್ನ ಮನೆವರೆಗೂ ಇಟ್ಕೊಳ್ಳಿ, ಕೆಟ್ಟವ್ರನ್ನ ಯಾವತ್ತೂ ಮನೆವರೆಗೂ ಸೇರಿಸ್ಬೇಡಿ. ಯಾವುದೇ ಸ್ನೇಹಿತರಾಗ್ಲಿ, ಎಂಥ ಇವರೇ ಆಗಿರ್ಲಿ, ಎಷ್ಟು ಬೇಕೋ ಅಷ್ಟೇ ಇರಬೇಕು. ಪ್ರತಿಯೊಂದಕ್ಕೂ ಅಂತರ ಅನ್ನೋದಿರಬೇಕು. ಅಂತರ ಯಾವಾಗ ಹತ್ರ ಆಗುತ್ತೋ, ಅಂತರ ಯಾವಾಗ ಬಾಂಧವ್ಯ ಹತ್ರ ಆಗುತ್ತೋ, ಯಾವಾಗ್ಲೂ ಪರರ ಮೇಲೆ ಡಿಪೆಂಡ್ ಆಗ್ತಿರೋ, ಮುಗೀತು ನಿಮ್ಮ ಜೀವನ. ಅವ್ರು ನಿಮ್ಮ ಹಣೆ ಬರವನ್ನ ಬದಲಿಸ್ಬಿಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಭಗವಂತ ಮೇಲಿಂದ ನೋಡ್ತಾ ಇರ್ತಾನೆ. ಬೇರೆಯವರ ಹಣೆ ಬರಹ ಇವನು ಬದಲಿಸ್ತಾ ಇದ್ದಾನೆ ಅಂತ ಭಗವಂತ ಗೊತ್ತಾಗಿದ ತಕ್ಷಣ ಅವನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಹಣೆ ಬರಹ ಅವನ್ ತಿದ್ದುತ್ತಾ ಇರ್ತಾನಲ್ಲಿ. ನೋಡೋ, ಪ್ರಾರಬ್ಧ ಕರ್ಮ ಯಾರಿಗೂ ಬಿಟ್ಟಿಲ್ಲ. ಇದುವರೆಗೂ ಪ್ರಾರಬ್ಧ ಕರ್ಮ ಯಾರನ್ನೂ ಬಿಡೋದಿಲ್ಲ. ಸತ್ಯ ಈ ಮಾತು. ಪ್ರಾರಬ್ಧ ಅನ್ನೋದು ಕರ್ಮ. ಅದು ನಾವ್ ಏನ್ ಮಾಡಿರ್ತೀವ ಅದು ಅನುಭವಿಸ್ಲೇಬೇಕು. ಹೊಟ್ಟೆ ನೋವು ಸುಮ್ಮನೆ ಬರುತ್ತಾ? ಏನೋ ತಿಂದಿರ್ತೀವ ಅದಕ್ಕೆ ಹೊಟ್ಟೆ ನೋವು ಬರುತ್ತೆ. ಆದ್ರೆ ಪ್ರಸ್ತುತಕ್ಕೆ ಜೀರ್ಣಶಕ್ತಿ ಇದೆ ಅಂತ ಹೇಳಿ ಹೊಟ್ಟೆ ನೋವು ಬರದೇ ಹೋಗ್ಬೋದು. ಆದ್ರೆ ಆ ಒಂದು ಕರುಳು ಅನ್ನೋದು ವೀಕ್ ಆದಾಗ ಹೊಟ್ಟೆ ನೋವು ಇವತ್ತಲ್ಲ ನಾಳೆ ಬರ್ಲೇಬೇಕು. ಅದೇ ಪ್ರಾರಬ್ಧ ಕರ್ಮ. ಭಗವಂತನ ದೃಷ್ಟಿ ನಮ್ಮ ಮೇಲೆ ಇರೋ ತನಕ ನಮ್ಗೇನು ಆಗಲ್ಲ. ಆದ್ರೆ ಆ ಗ್ರಹಗಳು ಪ್ರಾರಬ್ಧ ಕರ್ಮ ಜಾಸ್ತಿ ಆಗ್ತಾ ಆಗ್ತಾ ಒಂದೇ ಸಲ ಕರ್ಮ ಬಂತು ಅಂತಂದ್ರೆ ಆಗ ಸ್ಟಾರ್ಟ್ ಆಗುತ್ತೆ ನಾವು ಅನುಭವಿಸುವಂತ ಒಂದು ರೋದನೆ. ಅದಕ್ಕೆ ಕುಟುಂಬದಲ್ಲಿ ಪರರ ಮಾತನ್ನ ಕೇಳಿ ಯಾವತ್ತೂ ಕುಟುಂಬದಲ್ಲಿ ಜಗಳ ಆಡಬೇಡಿ. ನೋಡಿ, ನೇರದಿಂದ ನೋಡಬೇಕು, ಕಿವಿಯಿಂದ ಕೇಳಬೇಕು, ಕಣ್ಣಿಂದ ನೋಡಬೇಕು, ಅಲ್ಲಿ ಏನ್ ನಡೀತಿದೆ ಅಂತ ಆಲೋಚಿಸಿ ನಂತರ ಒಂದು ವಿಚಾರವನ್ನ ಚರ್ಚೆ ಮಾಡಬೇಕು. ಅತ್ತೆ ಮಾತು ಕೇಳ್ಕೊಳ್ಳೋದು, ಹೆಂಡತಿನ ತಾಯಿ ಮಾತು ಕೇಳೋದು, ಹೆಂಡತಿನ ಶಿಕ್ಷಣೆ ಮಾಡೋದು, ಹೆಂಡತಿನ ಮಾತು ಕೇಳೋದು, ತಂದೆ ತಾಯಿನ ದೂರ ಮಾಡ್ಬಿಡೋದು, ಎಷ್ಟು ಕುಟುಂಬಗಳಲ್ಲಿ ಆಗ್ತಿಲ್ಲ ಈ ವಿಚಾರಗಳು. ಇವ್ರ ಮಾತು ಅವ್ರ ಮಾತು, ಅವ್ರ ಮಾತು ಇವ್ರ ಮಾತು, ಇಷ್ಟೇ. ಗಂಡ ಹೆಂಡತಿರು ಬೆಳಗ್ಗೆ ಅವನ್ ಕೆಲ್ಸಕ್ಕೆ ಹೋಗ್ತಾನೆ, ಸಾಯಂಕಾಲ ಇವ್ರು ಹೋಗ್ತಾರೆ, ಬರ್ತಾರೆ. ಅವ್ರಿಬ್ರಲ್ಲಿ ಯಾವುದೇ ತರದ ಮೋಸ ಇರಲ್ಲ. ಇದ್ರೆ ಸ್ವಾರ್ಥ ಇರುತ್ತೆ. ನಂತರ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ನಮ್ಗೋಸ್ಕರ ಗಮನಿಸ್ತಾ ಇಲ್ಲ. ಇದು ಒಂದು ಬಿಟ್ರೆ ಪಾಪ ಇನ್ನೇನು ಅಲ್ಲಿ ಇನ್ನೇನು ಇರೋದೇ ಇಲ್ಲ. ಆದ್ರೆ ಪರರ ಮಾತು, ಅದು ಅತ್ತೆ ಆಗ್ಬೋದು, ಸೊಸೆ ಆಗ್ಬೋದು, ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಎಲ್ಲರೂ ಸ್ವಾರ್ಥಕ್ಕೋಸ್ಕರನೇ ಕುಟುಂಬದಲ್ಲಿ ಜಗಳಗಳಾಗ್ತಿದೆ. ಈಗ ಎಷ್ಟು ಕುಟುಂಬಗಳಲ್ಲಿ ಪಾಪ ಒಬ್ಬ ಮನುಷ್ಯ ಬೆಳಗ್ಗೆ ಹೋಗ್ತಾನೆ ಕೆಲ್ಸಕ್ಕೆ ಅಂತ, 6 ಗಂಟೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಕೊಡೋ 14,000, 15,000, 20,000 ಸಂಬಳಕ್ಕೆ ಬೆಳಗ್ಗೆನೆ ಹೋಗೋ ನಾಯಿ ತರ ದುಡಿದು ಬರ್ತಾನೆ. ಸಾಯಂಕಾಲ ಬಂದಿದ ತಕ್ಷಣ ಹೆಂಡತಿ ಒಂದ್ ಹೇಳೋದು, ತಾಯಿ ಒಂದ್ ಹೇಳೋದು. ಆಗ ಯಾರನ್ನೂ ಬಿಟ್ಕೊಡಕ್ಕಾಗಲ್ಲ. ಅವನು ಅಲ್ಲಿ ಟೆನ್ಷನ್ ಆಗಿ ಮನೇನೇ ಬೇಡ ಅಂತ ಹೇಳಿ ಕೊನೆಗೆ ಸ್ನೇಹಿತರ ಜೊತೆ ದುಶ್ಚಟಗಳು ಕಲಿತು ರಾತ್ರಿ 12 ಗಂಟೆಗೆ ಬರೋದು ಪ್ರಾರಂಭ ಮಾಡ್ತಾನೆ ಕುಡಿದು. ಇದಕ್ಕೆಲ್ಲ ಕಾರಣ ಯಾರು? ಮನೆಯವರೇ ಆಗಿರ್ತಾರೆ. ಅವ್ರ 1000 ಟೆನ್ಷನ್ ಇರ್ಬೋದು. ಯಾವತ್ತೇ ಆಗ್ಲಿ ಚಾಡಿ ಹೇಳೋದನ್ನ ಬಿಡಬೇಕು ಜೀವನದಲ್ಲಿ. ಯಾವ ವ್ಯಕ್ತಿ ಚಾಡಿ ಹೇಳೋದನ್ನ ಬಿಡ್ತಾನೋ ಅವನ ಜೀವನದಲ್ಲಿ ನಿಜವಾಗ್ಲೂ ಭಗವಂತ ಅವನಿಗೆ ಒಳ್ಳೆ ದಾರಿಯನ್ನು ತೋರಿಸ್ತಾನೆ. ಯಾವತ್ತು ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು. ಯಾವತ್ತೂ ಒಂದು ದೊಡ್ಡ ವ್ಯಕ್ತಿ ಯಾವತ್ತೇ ಆಗ್ಲಿ ಅವನು ಹಾಗೆ ಮಾಡ್ತಿದ್ದಾನೆ, ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಒಬ್ರ ಹತ್ರ ಕಂಪ್ಲೇಂಟ್ ಮಾಡ್ಲೇಬಾರ್ದು. ಯಾಕೆ ಮಾಡಬಾರ್ದು? ಅವನ ತಪ್ಪುಗಳು ಮಾಡೋದನ್ನ ಬಿಟ್ಬಿಡ್ತಾನೆ. ಅವನ ತಪ್ಪುಗಳು ಮಾಡಿ ಜಾಸ್ತಿಯಾಗಿ ಅವನೇ ಅಲ್ಲಿಂದ ಬಿಟ್ಟು ಹೋದಾಗ ನಾವು ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ. ಕಂಪ್ಲೇಂಟ್ ಮಾಡಿದ್ರೆ ಅವನು ಇನ್ನೊಬ್ಬ ಹೋಗಿ ಹೇಳ್ತಾನೆ, ಬುದ್ಧಿ ನೋಡೋ ಹಿಂಗ್ ಕಂಪ್ಲೇಂಟ್ ಬಂದಿನಿ, ಹಿಂಗೆ ಇದೆಯಾ ಅಂತ. ಅವಾಗ ಅವನ ನಿನ್ ಶತ್ರು ಅಲ್ವಾ ಅವನು. ಮತ್ತಷ್ಟು ಬೇರೆ ವಿಚಾರದಲ್ಲಿ ನೋಡ್ತಾನೆ, ಅಲ್ಲಿ ತಪ್ಪುಗಳು ಮಾಡೋದ್ ಬಿಡ್ತಾನೆ. ಕಂಪ್ಲೇಂಟೇ ಮಾಡೋದ್ ಬಿಟ್ಬಿಟ್ರೆ ಅವಾಗ ಏನಾಗತ್ತೆ, ಅವನ ತಪ್ಪುಗಳನ್ನ ಅಧಿಕವಾಗಿ ಮಾಡಿ ಕೊನೆಗೆ ಅವರೇ ಅವನ್ನ ಉಗಿದು ಒಡೆದು ಓಡಿಸ್ತಾರೆ. ಇದೇ ನಡೆಯುವಂಥದ್ದು. ಅಂತಂದಾಗ ನಾವು ಜೀವನದಲ್ಲಿ ತಿಳ್ಕೋಬೇಕು, ನಮ್ಮ ಮಾರ್ಗದಲ್ಲಿ ಪರರ ಮಾತನ್ನ ಕೇಳಿ ಜೀವನದಲ್ಲಿ ನಾವು ಹಾದಿ ತಪ್ಪಬಾರ್ದು. ನಮ್ಮ ನೇರ ದೃಷ್ಟಿ, ಕುದುರೆಗಳಿಗೆ ಏನಕ್ಕೆ ಹಾಕಿರ್ತಾರೆ ಕಣ್ಣಿ ರೀತಿ, ನೇರ ದೃಷ್ಟಿಯಿಂದ ಹೋಗ್ಬೇಕು ಅಂತ. ಇನ್ನು ಸಾಕಷ್ಟು ವಿಚಾರ ಇದೆ. ಅತ್ತೆ ಮತ್ತು ಮಾವ ಮತ್ತು ಸೊಸೆ ಕುಟುಂಬದಲ್ಲಿ ಕಲಹಗಳಿಗೆ ಒಂದು ಪರಿಹಾರಗಳ ಖಂಡಿತ ಇದನ್ನ ಕೊಡ್ತೀನಿ. ಗುರುಜಿಯವರು ವಿರಾಮಕ್ಕೂ ಮುಂಚೆ ಕೌಟುಂಬಿಕ ಕಲಹಕ್ಕೆ ಕಾರಣಗಳು ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರು. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಏನೆಲ್ಲ ಪರಿಹಾರ ಮಾರ್ಗೋಪಾಯಗಳಿದೆ, ಬನ್ನಿ ಗುರುಗಳನ್ನ ಕೇಳೋಣ. ಗುರುಜಿ, ಆ ವಿಚಾರವನ್ನು ತಿಳಿಸಕ್ಕಿಂತ ಮುಂಚೆ ನಮ್ಮ ಒಂದು ಜೀವನದಲ್ಲಿ ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಒಂದಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಆರೋಗ್ಯನೇ ಇಲ್ಲ, ಸರಿ ಇಲ್ಲ ಅಂತಂದಾಗ ನಾವು ಜೀವನದಲ್ಲಿ ಎಷ್ಟು ಕೋಟಿ ಏನಿದ್ರು ಸಾಧನೆ ಮಾಡಕ್ಕಾಗೋದಿಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಅಂದ್ರೆ ಆರೋಗ್ಯ ಬೇಕು. ಮನೆಯಲ್ಲಿ ಎಲ್ಲರೂ ಗಂಡ ಹೆಂಡತಿ ಮಕ್ಕಳು ಸುಖವಾಗಿರ್ಬೇಕು ಅಂದ್ರೆ ನಿಮ್ಗೆ ಆರೋಗ್ಯವಾಗಿರ್ಬೇಕು. ಮನೆಯಲ್ಲಿ ಒಬ್ಬ ಆರೋಗ್ಯ ತಪ್ಪು ಅಂದ್ರೆ ಮನೇಲಿ ಇರ್ತಕ್ಕಂಥ ಎಲ್ಲರಿಗೂ ತೊಂದರೆ ಆಗುತ್ತೆ. ಅದೇ ದೀರ್ಘಕಾಲದ ರೋಗಗಳು ಬಂತು ಅಂದ್ರೆ ಆ ಮನುಷ್ಯನಿಗೆ ಜೀವನದ ಮೇಲೇನೆ ವಿರಕ್ತಿ ಬರುತ್ತೆ. ಅದಕ್ಕೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿ. ಆರೋಗ್ಯ ಒಂದು ಚೆನ್ನಾಗಿದೆ ಅಂತಂದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಪಡಿಬೋದು. ಆರೋಗ್ಯ ಕೆಟ್ಟೋಯ್ತು ಅಂತಂದ್ರೆ ಯಾವುದನ್ನು ಪಡೆಯಕ್ಕಾಗೋದಿಲ್ಲ. ಅದಕ್ಕೆ ಆರೋಗ್ಯವೇ ಮಹಾಭಾಗ್ಯ ಅಂತ ದೊಡ್ಡವಳು ಹೇಳಿರತಕ್ಕಂಥದ್ದು. ಅದಕ್ಕೆ ಪ್ರತಿನಿತ್ಯವೂ ಮನೆ ಮುದ್ದಿನ ಒಂದು ಇದರಲ್ಲಿ ಭಾಗದಲ್ಲಿ ಆರೋಗ್ಯದ ಸೂತ್ರ ಈ ದಿನ ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ. ಅದ್ಭುತವಾದಂತ ಒಂದು ಹಣ್ಣಿನ ಒಂದು
ರುಚಿಯ ಒಂದು ತಂತ್ರ ಏನ್ ನಡೆಯುತ್ತೆ ನಮ್ಮ ದೇಹದಲ್ಲಿ ಅಂತ ನೋಡಿ. ನಮಗ್ ಗೊತ್ತಿದೆ ದಾಳಿಂಬೆ ಹಣ್ಣು ಎಲ್ಲರೂ ಕೇಳಿರ್ತೀರಿ. ನನಗ್ ಗೊತ್ತು ದಾಳಿಂಬೆ ಹಣ್ಣು ಸಣ್ಣ ವಯಸ್ಸಲ್ಲಿ ದಾಳಿಂಬೆ ಹಣ್ಣು ಈಗ ನೀವು ತಾವು ನೋಡ್ತಾ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ದಾಳಿಂಬೆ ಹಣ್ಣು. ಇದು ನಾನಾ ರೋಗಗಳನ್ನ ವಾಸಿ ಮಾಡ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ರೋಗಗಳನ್ನ ವಾಸಿ ಮಾಡತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಸ್ತನ ಕ್ಯಾನ್ಸರ್ ಬರ್ತಕ್ಕಂಥದ್ದು ಜಾಸ್ತಿ. ಮತ್ತೆ ಇನ್ನು ವಿಶೇಷವಾಗಿ ಈ ದಾಳಿಂಬೆ ಹಣ್ಣಿನಿಂದ ಆ ಸ್ತನ ಕ್ಯಾನ್ಸರೇ ವಾಸಿ ಆಗುವಂಥದ್ದು. ಆ ಮಕ್ಕಳಿಗೆ ವಿಶೇಷವಾಗಿ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಬರ್ತಿರ್ತಕ್ಕಂಥದ್ದು ಸ್ತನ ಕ್ಯಾನ್ಸರ್. ಈ ಕ್ಯಾನ್ಸರ್ ರೋಗವನ್ನ ವಾಸಿ ಮಾಡತಕ್ಕಂತಹ ಒಂದು ಶಕ್ತಿ ಇದರಲ್ಲಿರ್ತಕ್ಕಂಥದ್ದು. ಇದನ್ನ ಇಸ್ರೋಲ್ ಮಹಾವೈದ್ಯರು, ಇಸ್ರೋಲ್ನಲ್ಲಿರ್ತಕ್ಕಂಥ ಒಂದು ಮಹಾವೈದ್ಯರು ಇದನ್ನ ವಿಶೇಷವಾಗಿ ಕಂಡಿಡಿದು ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಪ್ರತಿನಿತ್ಯವೂ ಸಹ ಒಂದು 15 ದಿನಗಳ ಕಾಲ ಸತತವಾಗಿ ದಾಳಿಂಬೆ ರಸವನ್ನು ಕುಡಿಯೋದ್ರಿಂದ ಖಂಡಿತವಾಗ್ಲೂ ಈ ಕ್ಯಾನ್ಸರ್ ಅನ್ನೋ ರೋಗಗಳು ದೂರ ಆಗ್ತಾ ಬರುತ್ತೆ. ಸ್ತನ ಕ್ಯಾನ್ಸರ್ ಅನ್ನು ವಿಶೇಷವಾಗಿ ದೂರ ಆಗುವಂಥದ್ದು. ಮತ್ತೆ ನೋಡಿ, ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಆಗತ್ತೆ. ಯಾರಿಗಾಗ್ಲಿ ದಾಳಿಂಬೆ ಅಂತೀನಿ ಹೊಟ್ಟೆ ಹಸಿವಾಗುತ್ತೆ ಬೇಗ, ಅಂದ್ರೆ ಜೀರ್ಣಶಕ್ತಿಯನ್ನ ಅಭಿವೃದ್ಧಿ ಮಾಡತಕ್ಕಂಥದ್ದು. ಅಷ್ಟೇ ಅಲ್ಲ, ದಂತ ರೋಗಗಳು ಅಂದ್ರೆ ದಾಳಿಂಬೆ ಹಣ್ಣು ಕಚ್ಚಿ ನಾವು ತಿನ್ನೋದ್ರಿಂದ, ಬೀಜಗಳು ಹಗಿಯೋದ್ರಿಂದ ದಂತ ರೋಗಗಳು, ಏನಾದ್ರೂ ಹಲ್ಲಿನ ತೊಂದರೆಗಳು ಅಥವಾ ದಂತಗಳು ವೀಕ್ ಇದ್ದಾಗ ಅವೆಲ್ಲವೂ ತುಂಬಾ ಒಳ್ಳೇದಾಗುವಂಥದ್ದು, ತುಂಬಾ ಉತ್ತಮವಾದ ಫಲಗಳನ್ನ ಪಡೆಯುವಂಥದ್ದು. ಅಷ್ಟೇ ಅಲ್ಲದೆ ಈ ದಾಳಿಂಬೆ ಹಣ್ಣಿನ ರಸವನ್ನ, ನಮಗ್ ಗೊತ್ತು ಕಾಸ್ಟ್ಲಿ ಜಾಸ್ತಿ ಅಂತ, ನಾವು ಯಾವಾಗಾದ್ರೂ ಜ್ಯೂಸ್ ಕುಡಿಬೇಕಾದ್ರೆ ದಾಳಿಂಬೆ ರಸ ಜ್ಯೂಸನ್ನ ಅತಿ ಹೆಚ್ಚು ಪ್ರೊಮೋಗ್ರಾಂಟ್ ಆ ಜ್ಯೂಸನ್ನೇ ಕುಡಿಯೋದ್ರಿಂದ ಸಾಕಷ್ಟು ಹೆಣ್ಣು ಮಕ್ಕಳಿಗಂತೂ ತುಂಬಾ ಆರೋಗ್ಯವನ್ನು ಕೊಡುತ್ತೆ, ಹಲ್ಲು ನೋವು ಕಮ್ಮಿ ಮಾಡುತ್ತೆ. ಮತ್ತು ಬ್ಲಡ್ ಪ್ರೆಷರ್, BP ಯಾರಿಗೆ ಜಾಸ್ತಿ ಇರುತ್ತೋ ಅವರು ಒಂದು 15 ದಿನಗಳ ಕಾಲ ದಿನಕ್ಕೊಂದೊಂದು ಗ್ಲಾಸ್ ಕುಡಿರಿ, ಮತ್ತೆ ನೋಡಿ ನಿಮ್ಮ ಬ್ಲಡ್ ಪ್ರೆಷರ್ ಯಾವ ರೀತಿ BP ಕಂಟ್ರೋಲ್ಗೆ ಬರುತ್ತೆ ಅಂತ. ಖಂಡಿತವಾಗ್ಲೂ ಇದನ್ನ ಅನುಭವಿಸಿದವರಿಗೆ ಗೊತ್ತಾಗತ್ತೆ. ಈ ಒಂದು ಅದ್ಭುತವಾದ ಸೂತ್ರ ಪ್ರಯೋಗವನ್ನ ನೀವೆಲ್ಲರೂ ಉಪಯೋಗ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಇನ್ನ ಈ ದಿನಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾ ಆಗ್ಲಿಂದ ತಿಳಿಸ್ತಾ ಬರ್ತಿದ್ದೆ, ಈ ದಿನ ನಿಮ್ಮ ಶತ್ರುಗಳನ್ನ ತಂತ್ರ ಪ್ರಯೋಗ, ಶತ್ರು ಅದೆಂತ ಶತ್ರು ಇದ್ರೂ ಸಹ ಅವನನ್ನ ಶತ್ರು ಸ್ತಂಭನವನ್ನ ಮಾಡಬೇಕು. ಸ್ತಂಭನ ಅಂತಂದ್ರೆ ಆ ಒಂದು ಶತ್ರುವಿನ ಕೈಕಾಲು ಕಟ್ಟಾಗೋ ತರ ಸ್ತಂಭನ ಆಗುವಂಥದ್ದು. ಅಂತ ಒಂದು ತಂತ್ರ ಪ್ರಯೋಗ ನಮ್ಗೆಲ್ಲರೂ ಗೊತ್ತೇ ಇದೆ. ಅಷ್ಟಮಿ ತಿಥಿಯಲ್ಲಿ ನಾವೇನು ಮಾಡೋದಿಲ್ಲ, ಯಾವ ಶುಭ ಕಾರ್ಯನೂ ಇರೋದಿಲ್ಲ. ಇವತ್ತು ಅಷ್ಟಮಿ ತಿಥಿ, ಯಾವುದು ಪ್ರಪಂಚದಲ್ಲಿ ಅಷ್ಟಮಿ ದಿನ ಒಂದು ಪೂಜೆನೂ ಇರಲ್ಲ, ಒಂದು ಪುನಸ್ಕಾರ ಅಲ್ಲ, ಒಂದು ದೀಪ ಹಚ್ಚಲ್ಲ, ಒಂದು ನಾಮಕರಣ ಮದ್ವೆ ಏನು ಇರೋದಿಲ್ಲ. ಅಷ್ಟಮಿ ದಿನ ದುರ್ಗಾಷ್ಟಮಿ ಆಚರಣೆ ಮಾಡ್ತೀವಿ. ಪ್ರಪಂಚವನ್ನ ಅಷ್ಟಮಿ ದಿನ ದೇವತೆಗಳು ಎಲ್ಲರೂ ಸಹ ಯುದ್ಧವನ್ನ ಮಾಡಿರುವಂತ ದಿನ ಅಷ್ಟಮಿ ದಿನ. ಆ ಒಂದು ಮಹಿಷಾಸುರನ ಮರ್ದಿನಿ ಮಾಡಿರ್ತಕ್ಕಂತಹ ಒಂದು ದಿನಗಳ ಅಷ್ಟಮಿ. ನಮಗೆ ಗೊತ್ತಿದೆ ದುರ್ಗಾಷ್ಟಮಿ ದಿನ ಏಕೆ ಆಚರಣೆ ಮಾಡ್ತೀವಿ ಅಂತ, ಶಕ್ತಿ ಉದ್ಭವ ಆಗಿರುವಂತ ದಿನ. ಅಂತ ಅಷ್ಟಮಿ ತಿಥಿಯಲ್ಲಿ ನಾವು ಶತ್ರುಗಳನ್ನ ಒಂದು ದಹನ ಮಾಡತಕ್ಕಂಥದ್ದು, ಶತ್ರುಗಳನ್ನ ಒಂದು ಸ್ತಂಭನವನ್ನ ಮಾಡತಕ್ಕಂತಹ ಒಂದು ದಿನ ಈ ದಿನ. ಆದ್ರಿಂದ ಈ ದಿನ ನೀವೇನ್ ಮಾಡ್ಬೇಕು, ಒಂದು ನಿಂಬೆಹಣ್ಣನ್ನ ತಗೊಳ್ಳಿ. ನಿಂಬೆಹಣ್ಣನ್ನ ತಗೊಂಡು ನಿಮ್ಮ ಶತ್ರುವಿನ ಹೆಸರನ್ನ 44 ಸರಿ ಹೇಳ್ಕೋಬೇಕು. ಈಗ ಕೈಲಿ ಇಟ್ಕೊಂಡ್ಬಿಟ್ಟು 44 ಸರಿ, ಇವನು ನನ್ನ ಶತ್ರು, ಇವನ್ಗೆ ಇಂಥದ್ದಾಗ್ಬೇಕು ಅಷ್ಟೇ, ಇವ್ ನನ್ಗೆ ಹತ್ರ ಬರಬಾರ್ದು, ಇವ್ ನನ್ನಿಂದ ದೂರ ಹೋಗ್ಬೇಕು. 44 ಸರಿ ಆ ಶತ್ರುವಿನ ಹೆಸರನ್ನ ನೆನ್ಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಅವನ ಹೆಸರು ಬರೆದು ಬಿಡಿ. ಹೆಸರು ಬರೆದು 3 ತರದ ಎಣ್ಣೆ ಯಾವ್ದಾದ್ರೂ ಸರಿ, ಎಳ್ಳೆಣ್ಣೆ, ಇಪ್ಪೆ ಎಣ್ಣೆ, ಬೇವಿನ ಎಣ್ಣೆ, ಯಾವ್ದಾದ್ರೂ 3 ತರದ ಎಣ್ಣೆ ಹಾಕಿ ಸ್ವಲ್ಪ ಕರ್ಪೂರ ಹಾಕಿ ಬೆಂಕಿ ಇಟ್ಬಿಡಿ. ಇದು ಮಾಡಿ 24 ಗಂಟೆಗಳಲ್ಲಿ ನೋಡಿ ಅವನ್ ಏನ್ ಪರಿಸ್ಥಿತಿ ಅಂತ ನೀವೇ ಲೆಟರ್ ಬರೆದು ಮತ್ತೆ ಬರೀಬಹುದು. ಗುರುಗಳೇ, ನನ್ನ ಜೀವನದಲ್ಲಿ ಸಾಕಷ್ಟು ನೊಂದ್ಬಿಟ್ಟಿದ್ದೆ, ಇಂಥ ವ್ಯಕ್ತಿಗಳಿಂದ ನನ್ನ ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ಬಿಟ್ಟಿತ್ತು, ಆದ್ರೆ ಇದು ಮಾಡಿದ್ರಿಂದ ನನ್ನ ಸಂಸಾರದಿಂದ ಅವ್ರು ದೂರ ಆದ್ರು ಅಂತ ಹೇಳಿ ನೀವೇ ನಮ್ಗೆ ಲೆಟರ್ ಬರ್ದೇ ಬರೀತೀರಾ. ಅಂತ ಒಂದು ಅದ್ಭುತವಾದ ದಿನ. ಆದ್ರೆ ಈ ದಿನ ಅದೆಲ್ಲ ಮಾಡಕ್ ಆಗದೆ ಹೋದ್ರು ಕಾಲಭೈರವ ಅಷ್ಟಕವನ್ನ ಒಂದು 9 ಸಲಿ ಅಥವಾ ಒಂದು 16 ಸಲಿ ಓದ್ಕೊಂಡ್ಬಿಡೋದ್ರಿಂದ ಅಷ್ಟಮಿ ತಿಥಿ ಮಂಗಳವಾರ ಕಾಲಭೈರವನಿಗೆ ಕಾಶಿ ಎಲ್ಲಾ ಕಡೆ ವಿಶೇಷವಾದ ದಿನಾನೇ ಇರುತ್ತೆ. ಆದ್ರಿಂದ ಈ ದಿನ ಕಾಲಭೈರವನ್ನ ಪಾರಾಯಣ ಮಾಡೋದ್ರಿಂದ ಶತ್ರುಗಳು ದಹನ ಆಗ್ತಾರೆ, ಶತ್ರುಗಳು ನಾಶವಾಗ್ತಾರೆ ಅಂತ. ಅದರಿಂದ ಇಂಥದ್ದು ಅದ್ಭುತವಾದ ಪ್ರಯೋಗವನ್ನ ಈ ದಿನ ಮಾಡ್ಕೊಂಬಿಡಿ. ಇನ್ನ ಈ ದಿನಕ್ಕೆ ಸಂಬಂಧಪಟ್ಟಿರುವ ಹಾಗೆ ನಾನು ತಿಳಿಸ್ತಾ ಇದ್ದೆ ಕುಟುಂಬದ ಕಲಹಗಳನ್ನ. ಅದಕ್ಕೆ ದಯವಿಟ್ಟು ವೀಕ್ಷಕ ಬಾಂಧವರೇ ನಾನು ಹೇಳ್ತೀನಿ, ಮನೆಯಲ್ಲಿ ಆದಷ್ಟು ಜಗಳಗಳನ್ನ ಕಮ್ಮಿ ಮಾಡ್ಕೋಬೇಕು. ಯಾವಾಗ್ಲೂ ಒಬ್ಬರನ್ನೊಬ್ಬರನ್ನ ಯಾರು ಏನಾದ್ರೂ ಮಾಡ್ಕೊಳ್ಳಿ,
ನಿಮ್ಮ ಮನಸ್ಸಿಗೆ ಸಂತೋಷ ಅದು ಯಾವ್ದು ಅನ್ಸುತ್ತೋ ಅದನ್ನೇ ಮಾಡಿ. ಚಾಡಿಯನ್ನ ಹೇಳ್ಕೊಳ್ಳೋದು ಬಿಟ್ಬಿಡಿ. ಮನೆಯಲ್ಲಿ ಹೆಂಡತಿ ಮೇಲೆ ಬೇರೆಯವ್ರ ಹತ್ರ ಚರ್ಚೆ ಮಾಡೋದು. ಎಷ್ಟೋ ಪುರುಷರು ನನ್ನ ಹೆಂಡತಿ ಹಾಗೆ ಹೀಗೆ ಅಂತ ಹೇಳಿ ಬೇರೆಯವ್ರ ಹತ್ರ ಚರ್ಚೆ ಮಾಡ್ತಾರೆ. ಅದು ದೊಡ್ಡ ತಪ್ಪು, ಅದನ್ನ ಮಾಡಬಾರ್ದು. ಮತ್ತೆ ಗಂಡನ ವಿಚಾರದ ಬಗ್ಗೆ ಹೆಂಡತಿ ಬೇರೆಯವ್ರ ಹತ್ರ ಚರ್ಚೆ ಮಾಡೋದು ಅದು ತುಂಬಾ ದೊಡ್ಡ ತಪ್ಪು, ಅದನ್ನ ಮಾಡಬಾರ್ದು. ಮತ್ತೆ ಅತ್ತೆ ಸೊಸೆಯರ ಗಲಾಟೆ ಸಾಕಷ್ಟು ಮನೆಗಳಲ್ಲಿ ನಡೀತಿದೆ. ಇದನ್ನ ನಿಲ್ಲಿಸ್ಬೇಕು. ಫಸ್ಟ್ ಯಾವತ್ತೇ ಆಗ್ಲಿ ಮಗ ಬಂದಿದ್ದಾನ ಮನೆಗೆ ಅಂದ್ರೆ ಸ್ವಾರ್ಥ ಇಲ್ಲಿ. ಅತ್ತೆ ಏನ್ ಅನ್ಕೊಳ್ತಾಳೆ, ಮಗ ನನ್ನ ಮಗ ಇವನು, ಹೆಂಡತಿ ಮಾತು ಎಲ್ಲಿ ಕೇಳ್ಬಿಡ್ತಾಳೋ, ನನ್ನನ್ನು ಎಲ್ಲಿ ದೂರ ಮಾಡ್ಬಿಡ್ತಾಳಂತ ಅವಳು ಯೋಚನೆ ಮಾಡೋದು. ಈ ಕಡೆ ಸೊಸೆ ನನ್ನ ಮಾತನ್ನ ಗೌರವನೇ ಕೊಡ್ತಿಲ್ಲ, ನಾನು ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಇಲ್ಲಿ ಬಂದಿದ್ದೀನಿ, ನನ್ ಬಿಟ್ಬಿಟ್ಟು ತಾಯಿಗೆ ಸಪೋರ್ಟ್ ಮಾಡ್ತಾನೆ ಅಂತ ಹೇಳಿ ಹೆಂಡತಿ ಇಲ್ಲಿ. ಇದಕ್ಕೆ ಒಬ್ಬರ ಮೇಲೊಬ್ರು ಸಪೋರ್ಟ್ ಹಾಕಿ ಆ ಗಂಡಸರು ಎಲ್ಲೋಗ್ಬೇಕು ಪಾಪ, ಮನೆ ಬಿಟ್ಟು ತಲೆ ಚಚ್ಕೊಂಡು ಎಲ್ಲಾದ್ರೂ ಓಡೋಗ್ಬಿಡ್ಬೇಕು ಅಂತ ಪರಿಸ್ಥಿತಿ. ಆಗ ಏನಾಗುತ್ತೆ, ಅವನು ಆಟೋಮೆಟಿಕಲಿ ಡಿಪ್ರೆಷನ್ಗೆ ಹೋಗಿ ಮೆಂಟಲಿ ಅವನು ಡಿಪ್ರೆಸ್ಗೆ ಹೋಗ್ಬಿಡ್ತಾನೆ. ಡಿಪ್ರೆಷನ್ ಯಾವಾಗ ಶುರುವಾಯ್ತೋ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳ ಗಲಾಟೆಗಳು ತಗೋ. ಆಗ ಮನೆಗೆ ಹೋದ್ರೆ ತಾನೇ ನೆಮ್ಮದಿ ಸಿಗೋದಿಲ್ಲ ಅಂತ ಹೇಳಿ ಹೊರಗಡೆ ಸ್ನೇಹಿತರನ್ನ ಭೇಟಿ ಆಗ್ತಾನೆ. ಹೊಸ ಹೊಸ ಸ್ನೇಹಿತರು, ಹೊಸ ಹೊಸ ದುಶ್ಚಟಗಳನ್ನ ಕಲಿಯುವಂಥದ್ದು, ಹೊಸ ಹೊಸ ಸ್ನೇಹಿತರನ್ನ ಭೇಟಿ ಆಗುವಂಥದ್ದು, ದುರ್ಗುಣಗಳಿಗೆ ಬಲಿಯಾಗ್ಬಿಡುವಂಥದ್ದು. ಇಷ್ಟಕ್ಕೂ ಈ ರೀತಿ ಎಲ್ಲ ಆಗೋದಕ್ಕೆ ಕಾರಣ ಏನು? ಮನೆನೇ. ಇಷ್ಟೇ ತಿಳ್ಕೊಳ್ಳಿ, ಮನೆಯಿಂದನೇ ಇಷ್ಟು ಸೃಷ್ಟಿಯಾಗುವಂಥದ್ದು. ಅದಕ್ಕೆ ಮನೆಯಲ್ಲಿ ಯಾವತ್ತು ಶಾಂತಿ, ನೆಮ್ಮದಿ, ಸಮಾಧಾನ ಇರಬೇಕು. ನಿಮ್ಮ ಜಾತಕದಲ್ಲಿ ಕುಟುಂಬ ಸ್ಥಾನ ಯಾವ ಸ್ಥಾನ? 3ನೇ ಸ್ಥಾನ ಅಂತ ಹೇಳ್ತೀವಿ. ಸೋದರ ಸ್ಥಾನನೂ ಅದೇ ಸ್ಥಾನ. ಮಾತೃ ಸ್ಥಾನ 4ನೇ ಸ್ಥಾನ. 4ನೇ ಸ್ಥಾನದಲ್ಲಿ ಪಾಪಗ್ರಹಗಳು ಬಂದಾಗ ಮಾತೃವಿಂದ ತೊಂದರೆಗಳಾಗುವಂಥದ್ದು ಕುಟುಂಬದಲ್ಲಿ, ಅಥವಾ ಅಲ್ಲೇನಾದ್ರೂ ಪಾಪಗ್ರಹಗಳು ಅತಿ ಹೆಚ್ಚು ಬಂದಾಗ, ರಾಹುಕೇತುಗಳು ಬಂದಾಗ ಅಲ್ಲಿ ಅವ್ರ ಮೇಲಿಂದ ಒತ್ತಡಗಳಿಂದ ನಿಮ್ಮ ಜೀವನದಲ್ಲಿ ತೊಂದರೆಗಳಾಗತ್ತೆ ಅಂತ ಒಂದು. ಇನ್ನ 3ನೇ ಮನೆಯಲ್ಲಿ ಪಾಪಗ್ರಹಗಳು ಅತಿ ಹೆಚ್ಚು ಬಂದಾಗ ಕುಟುಂಬದವರ ಶತ್ರುಗಳಾಗ್ತಾರೆ ಅಂತ, ಅವರಿಂದನೇ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗತ್ತೆ ಅಂತ. ಮತ್ತೆ ಕುಟುಂಬ ಸ್ಥಾನದಲ್ಲಿ ಮಿತ್ರಗ್ರಹಗಳಿದ್ದು ಆ ಮಿತ್ರಗ್ರಹದ ಮೇಲೆ ಪಾಪಗ್ರಹಗಳ ದೃಷ್ಟಿ ಏನಾದ್ರೂ ಬೀಳ್ತಿದ್ರೆ ಮಿತ್ರನಾಗಿ ಒಳಗಡೆ ಬಂದು ಕೆಟ್ಟದ್ದನ್ನ ಮಾಡ್ತಾನೆ ಅಂತ. ಈ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಕಷ್ಟು ವಿಚಾರಗಳಿರತಕ್ಕಂಥದ್ದು. ಅದನ್ನ ಕುಟುಂಬ ಸ್ಥಾನದಲ್ಲಿ ಅಂದ್ರೆ ಲಗ್ನದಿಂದ 3ನೇ ಸ್ಥಾನದಲ್ಲಿ ಅಥವಾ ಶುಕ್ರನಿಂದ 3ನೇ ಸ್ಥಾನದಲ್ಲಿ, ಸಪ್ತಮಾಧಿಪತಿಯಿಂದ 3ನೇ ಸ್ಥಾನದಲ್ಲಿ ಯಾರಿಗಾದ್ರೂ ಪಾಪಗ್ರಹಗಳು ಕೂತಿರ್ತಕ್ಕಂಥವ್ರು, ಯಾವ ಗ್ರಹ ಕೂತಿದೆಯೋ ಆ ಗ್ರಹದ ಶಾಂತಿಗಳ ಅತಿ ಹೆಚ್ಚು ಮಾಡ್ತಾ ಇರಬೇಕು. ಅಂತಂದಾಗ ನಾವು ಅತಿ ಹೆಚ್ಚು ಕುಟುಂಬಕ್ಕೆ ನಾವು ಯಾವತ್ತೇ ಆಗಲಿ ಒಂದು ದೇವಸ್ಥಾನಕ್ಕೆ, ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನಮ್ಮ ಕುಟುಂಬ ಕಲಹಗಳು ನಿವಾರಣೆ ಆಗ್ಬೇಕು ಅಂತ ಹೇಳಿ ಒಂದು ತೆಂಗಿನಕಾಯಿನ ತಗೊಂಡೋಗಿ ಮನೆಗೆ ಇಳೆ ತಗೊಂಡೋಗ್ಬೇಕು. ತಗೊಂಡೋಗಿ ಆ ತೆಂಗಿನಕಾಯಿನಲ್ಲಿ ಈಡ್ಗಾಯಿ ಹೊಡೆದು ಬಿಡ್ಬೇಕು. ಯಾವುದೇ ಒಂದು ತೀರ್ಥಕ್ಷೇತ್ರ, ಸುತ್ತಮುತ್ತಲ ದೇವಸ್ಥಾನಕ್ಕಲ್ಲ, ತೀರ್ಥಕ್ಷೇತ್ರಕ್ಕೆ ಹೋದಾಗ ಮಾತ್ರ ನೀವು ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಒಂದು ತೆಂಗಿನಕಾಯಿ ತಗೋಬೇಕು. ನೀವು ಇಳೆ ತಗೊಂಡೇ ಹೋಗ್ಬೇಕು. ತಗೊಂಡೋಗಿ ಯಾವ ದೇವಸ್ಥಾನ ಹತ್ರ ಹೋಗ್ತಿರೋ ಅಲ್ಲಿ ಈಡ್ಗಾಯಿ ಹೊಡಿತಾ ಬನ್ನಿ. ಕುಟುಂಬದ ಕಲಹಗಳು ಆಟೋಮೆಟಿಕ್ ಸಮಾಧಾನವಾಗಿ ಹೋಗ್ಬಿಡುತ್ತೆ. ಇನ್ನ ಬಂಧು ಮಿತ್ರರು ಅಥವಾ ಅಣ್ಣ ತಮ್ಮಂದರು ಕುಟುಂಬದಲ್ಲಿ ಆ ಪಿತ್ರಾಜಿತ ಆಸ್ತಿಗಳಿಗೋಸ್ಕರ ಜಗಳ ಆಡ್ತಿರ್ತಕ್ಕಂಥವ್ರು ಏನ್ ಮಾಡ್ಬೇಕು? ಹರಿಯೋ ನದಿಯಲ್ಲಿ ಎಲ್ಲಾದ್ರೂ ತೀರ್ಥಕ್ಷೇತ್ರ ಹೋಗ್ತಿದೀವಿ ಅಂತಂದ್ರೆ ಅರಿಶಿನ, ಕುಂಕುಮ ಇವೆರಡು ತಗೋಬೇಕು. ಜೊತೆಯಲ್ಲಿ ಆ ಅರಿಶಿನ ಕುಂಕುಮವನ್ನ ತಗೊಂಡು ಮನೆಗೆ ಇಳೆ ತಗೊಂಡೋಗಿ ಹರಿಯೋ ನೀರಲ್ಲಿ ಬಿಡ್ತಾ ಬರ್ಬೇಕು. ಈ ರೀತಿ ಮಾಡ್ತಾ ಬಂದ್ರೆ ಯಾವತ್ತೇ ಆಗ್ಲಿ ಕುಟುಂಬದಲ್ಲಿ ಕಲಹಗಳು ದೂರ ಆಗೋದಿಲ್ಲ. ಖಂಡಿತವಾಗ್ಲೂ ಇದು ಸಾಕಷ್ಟು ಒಳ್ಳೇದಾಗುವಂತ. ಇನ್ನು ಸಾಕಷ್ಟು ವಿಚಾರ ಇದೆ, ತಿಳಿಸ್ಕೊಡ್ತೀನಿ. ಈಗ ಈ ದಿನಕ್ಕೆ ಸಂಬಂಧಪಟ್ಟಂತ ವಿಶೇಷವಾದಂತಹ ಮಂತ್ರ ಪ್ರಭಾವ ಯಾವುದು ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ಲಿದ್ದಾರೆ. ಬನ್ನಿ ಕೇಳೋಣ. ಗುರುಜಿ, ಈ ದಿನ ವಿಶೇಷವಾಗಿ ಮಂತ್ರ ಯಾವ ರೀತಿ ಇರುತ್ತೆ, ಮಂತ್ರದ ಪ್ರಭಾವ, ಅದರ ಉಪಯೋಗ ಏನು? ಮೊದಲು ಕುಟುಂಬದ ಕಲಹಕ್ಕೆ ಸಂಬಂಧಪಟ್ಟಿರುವ ಹಾಗೆ ಇದು ತುಂಬಾ ಉಪಯೋಗ ಆಗುವಂಥದ್ದು. ಶತ್ರುಗಳನ್ನೆಲ್ಲ ಆಕರ್ಷಣೆ ಮಾಡುವಂಥದ್ದು, ಶತ್ರುಗಳನ್ನ ಜಯ ಮಾಡುವಂಥದ್ದು ತುಂಬಾ ವಿಶೇಷವಾದ ಮಂತ್ರ. ಯಾವುದೇ ಕಾರಣಕ್ಕೂ ಈ ಮಂತ್ರವನ್ನ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡೋದು ತುಂಬಾ ಒಳ್ಳೆಯದು. ಇದರ ಹೆಸರು ಶ್ರೀ ಲಕ್ಷ್ಮೀ ವಿನಾಯಕ ಮಂತ್ರ. ಮಹಾಲಕ್ಷ್ಮಿ ವಿನಾಯಕ ಮಂತ್ರ, ಶ್ರೀ ಲಕ್ಷ್ಮೀ ವಿನಾಯಕ ಮಂತ್ರ ನೋಡಿ ಬರ್ತಿದೆ. ಇದನ್ನ ಫೋಟೋ ತಗೋಬಹುದು ಅಥವಾ ಬರ್ದಿಟ್ಕೊಂಬೇಡಿ ಖಂಡಿತವಾಗ್ಲು. ಓಂ ಶ್ರೀಂ ಘಂ ಸೌಮ್ಯಾಯ ಗಣಪತಿಯೇ ವರ ವರದ ಸರ್ವಜನ್ಮೇ ವಶಮನಾಯ ಸ್ವಾಹ. ಈ ಮಂತ್ರ ತುಂಬಾ ಅದ್ಭುತವಾಗಿರತಕ್ಕಂತಹ ಮಂತ್ರ. ಈ ಮಂತ್ರವನ್ನ ಭಕ್ತಿ ಶ್ರದ್ಧೆಯಿಂದ ನಾವು ಆಚರಣೆ ಮಾಡೋದ್ರಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ನೋಡಿ ಮತ್ತೊಮ್ಮೆ ನಾನು ಮಂತ್ರವನ್ನ ಹೇಳಿದೆ, ವಿಶೇಷವಾದಂತಕ್ಕಂತಹ ಮಂತ್ರ. ಈ ಮಂತ್ರವನ್ನ ವಿಶೇಷವಾಗಿ ನಾವು ಪ್ರತಿನಿತ್ಯ ಪಾರಾಯಣ ಮಾಡ್ಕೋಬೇಕು. ಓಂ ಶ್ರೀಂ ಘಂ ಸೌಮ್ಯಾಯ ಗಣಪತಿಯೇ ವರವರದ ಸರ್ವೇ ಜನಮೇ ವಶಮನಾಯ ಸ್ವಾಹ. ಈ ಮಂತ್ರವನ್ನ ಸುಮಾರು ನಮ್ಮ ಜೀವನದಲ್ಲಿ, ವಿಶೇಷವಾಗಿ ನಮ್ಮ ಜೀವನದಲ್ಲಿ ತುಂಬಾ ಶಕ್ತಿಯನ್ನ ಪಡಿಬೇಕು. ಕುಟುಂಬದವರೆಲ್ಲರೂ ನಮಗೆ ಗೌರವ ಕೊಡಬೇಕು.
ಒಳ್ಳೆ ಸ್ಥಾನ ಸಿಗ್ಬೇಕು, ಪ್ರಮೋಷನ್ಸ್ ಒಳ್ಳೆ ಸ್ಥಾನ ಹೋಗ್ಬೇಕು, ಲಕ್ಷ್ಮಿ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು, ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಆಗ್ಬೇಕು ಅಂತಂದ್ರೆ ಸರ್ವಜ್ಞಕ ನಿರ್ವಿಘ್ನಕಾರಕ ಮಹಾಗಣಪತಿ ಮಂತ್ರ ಇದು ನೋಡಿ. ಲಕ್ಷ್ಮೀ ಗಣಪತಿ ಅಂತಂದ್ರೆ ಲಕ್ಷ್ಮಿಯ ರೂಪದಲ್ಲಿರ್ತಕ್ಕಂಥ ಮಹಾಗಣಪತಿಯನ್ನ ಪೂಜೆ ಮಾಡತಕ್ಕಂಥದ್ದು ತುಂಬಾ ಅದ್ಭುತವಾದ ಮಂತ್ರ. ಶ್ರೀಕಾರವು ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮೀಕಾರವಾಗತ್ತೆ ಅಂತ ಅದ್ಭುತವಾದ ಮಂತ್ರ, ಬೀಜಾಕ್ಷರ ಮಂತ್ರ. ಈ ಮಂತ್ರವನ್ನ ಜೀವನದಲ್ಲಿ ಯಾರಾದ್ರೂ ಒಬ್ರು ನಿಮ್ಗೆ ಎಷ್ಟು ಸಲ ಆಗುತ್ತೋ ಅಷ್ಟು ದಿನಕ್ಕೆ ಜಪ ಮಾಡ್ತಾ ಬನ್ನಿ. ಮಾಡಿ 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 ಅಥವಾ ನಾನು ಸಾಧನೆ ಮಾಡ್ತೀನಿ, ಈ ಮಂತ್ರದಿಂದ ನಾನು ಪ್ರಪಂಚವನ್ನೇ ಜಯಿಸ್ಬೇಕು ಅನ್ನೋ ಮನುಷ್ಯ ಈ ಮಂತ್ರವನ್ನ 5 ಲಕ್ಷ ಸಲ ಜಪಿಸ್ಬೇಕು. 5 ಲಕ್ಷ ಸಲ ಜಪಿಸೋವಂಥದ್ದು ಏನ್ ಕಷ್ಟ ಏನಿಲ್ಲ. ಒಂದು ಮಂತ್ರವನ್ನ 3 ಸೆಕೆಂಡ್ ಹೇಳಿ ಮುಗಿಸ್ಬೋದು, ಅಥವಾ 5 ಸೆಕೆಂಡ್ ಹೇಳ್ಬೋದು. ದಿನಕ್ಕೆ 1000 ಜಪ ಮಾಡ್ಬೋದು, ಅಥವಾ 500 ಜಪ ಮಾಡ್ಬೋದು, 100 ಜಪ ಮಾಡ್ಬೋದು. 365 ದಿನಗಳ ಕಾಲ 1 ವರ್ಷ ಮಾಡಿ. ಯಾರಾದ್ರೂ ಬ್ರಹ್ಮಚಾರಿಗಳಂತೂ ಯಾರಾದ್ರೂ ಒಬ್ರು ಇದನ್ನ ಮಾಡ್ಬಿಟ್ಟಿದ್ರ ಅಂತಂದ್ರೆ ಜೀವನದಲ್ಲೂ ಗುಪ್ತ ನಿಧಿ ಕೂಡ ಇವ್ರಿಗೆ ಸಿಗುತ್ತೆ ಅಂತ. ಜೀವನದಲ್ಲಿ ಗುಪ್ತ ನಿಧಿ ಅಂತಂದ್ರೆ ಅವ್ರಿಗೆ ಗೊತ್ತಾಗಿರ್ಬೋದು, ಅಂತಹ ಒಂದು ಕಟಾಕ್ಷವನ್ನ ಪಡೆಯುವಂಥದ್ದಿನ ಲಕ್ಷ್ಮೀ ಕಟ್ಟಿಗೆ ಇದನ್ನ ಉಪಯೋಗಿಸ ಮಾಡ್ತಾರೆ. ಏನಿಲ್ಲ, ನಿಮ್ಮ ಮನೆಯಲ್ತಕ್ಕಂತ ಈ ಮಂತ್ರವನ್ನ ಹೇಳಿ ಲಕ್ಷ್ಮಿ ತಂದಿಟ್ಬಿಟ್ರೆ ಮನೆ ಬಿಟ್ಟು ಹೋಗೋದಲ್ಲ, ಅಲ್ಲೆದ್ದು ಮತ್ತೆ ಲಕ್ಷ್ಮಿ ಓಡಿ ಬರ್ತಾಳೆ. ಅಂತಹ ಒಂದು ಇರತಕ್ಕಂತಹ ಒಂದು ಮಂತ್ರ. ಈ ಮಂತ್ರವನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಖಂಡಿತ ಜೀವನದಲ್ಲಿ ಈ ಮಂತ್ರವನ್ನ ಪ್ರತಿನಿತ್ಯ ನೀವು ಮನೆಯಲ್ಲಿ ಪಾರಾಯಣ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಕಲಹಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಒಳ್ಳೇದಾಗ್ಲಿ, ಎಲ್ಲರೂ ಈ ಮಂತ್ರವನ್ನ ಉಪಯೋಗ ಮಾಡ್ಕೊಳ್ಳಿ. ವೀಕ್ಷಕರೇ, ಹೊಸಕೋಟೆಯಿಂದ ಕೃಷ್ಣಮೂರ್ತಿ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ, ನಮಸ್ಕಾರ ಸಿಸ್ಟರ್. ನಮಸ್ತೆ ಸರ್, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಹೆಸರನ್ನ ತಿಳಿಸ್ಕೊಡಿ. ನಾಗ್ದೀಪ್. ಇನ್ನೊಮ್ಮೆ ಹೇಳಿ. ನಾಗ್ದೀಪ್. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 6th January 97. 6th January 97. ಸಮಯ ಹೇಳಿ. ಹಲೋ ಹಲೋ, ಹೇಳಿ ಮೇಡಮ್. ಸಮಯ ತಿಳಿಸ್ಕೊಡಿ. 10:35 ಸೋಮವಾರ ಬೆಳಿಗ್ಗೆ. ಬೆಳಗ್ಗೆ 10:35. ಜನ್ಮರಾಶಿ ನಕ್ಷತ್ರ ಗೊತ್ತಿದ್ಯಾ? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಅಥವಾ ಮ್ಯೂಟ್ ಮಾಡಿ. ನಮಸ್ತೆ. ನಮಸ್ಕಾರ ಸ್ವಾಮಿ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಮಗಳು ಜಾತಕ ತುಂಬಾ ಚೆನ್ನಾಗಿದೆ. ಸೋಮವಾರ ಮಗ ಹೇಳಿ. ನಾಗ್ದೀಪ್. ನಿಮ್ಮ ಟಿವಿ ದಯವಿಟ್ಟು ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ನೇರವಾಗಿ ನನ್ನ ಜೊತೆ ಮಾತಾಡಿದ್ರೆ ಕಾಲ್ ಮಾತಾಡ್ಬೋದು, ಇಲ್ಲಾಂದ್ರೆ ನನ್ಗೂ ಡಿಸ್ಟರ್ಬ್ ಆಗುತ್ತೆ, ನಿಮ್ಗೂ ಡಿಸ್ಟರ್ಬ್ ಆಗುತ್ತೆ. ಇಲ್ಲಿ ನೋಡೋಣ, ಈ ಒಂದು ನಿಮ್ಮ ಒಂದು ಜಾತಕವನ್ನ ರಮಲಶಾಸ್ತ್ರವನ್ನು ನೋಡ್ಬಿಡ್ತೀನಿ. ಅದರಿಂದ ವಿಶೇಷವಾಗಿ ತೃತೀಯ ಸ್ಥಾನ ವಿದ್ಯಾಸ್ಥಾನವನ್ನು ತೋರಿಸ್ತಿರ್ತಕ್ಕಂಥದ್ದು, ಮತ್ತೆ ಆರೋಗ್ಯ ಸ್ಥಾನ. ವಿದ್ಯಾಸ್ಥಾನ ಆರೋಗ್ಯ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಪಗ್ರಹಗಳಿರೋದ್ರಿಂದ ಇವರು ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗಲ್ಲ, ಮತ್ತೆ ಕೋಪ ಜಾಸ್ತಿ. ಪ್ರಸ್ತುತಕ್ಕೆ 7.5 ಬೇರೆ ನಡೀತಾ ಇರತಕ್ಕಂಥದ್ದು. ಅದರಿಂದ ಇನ್ನೂ ಒಂದು 5 ವರ್ಷಗಳ ಕಾಲ ತುಂಬಾ ಎಚ್ಚರಿಕೆ ಇರಬೇಕಾಗತ್ತೆ. ಅತಿ ಹೆಚ್ಚು ವಾರಕ್ಕೊಂದು ಸಲ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಜೇನುತುಪ್ಪವನ್ನು ನೈವೇದ್ಯಕ್ಕೆ ಕೊಟ್ಟು ಒಂದು 18 ಪ್ರದಕ್ಷಿಣೆಯನ್ನ ಮಾಡಿ ಎಳ್ಳು ಬತ್ತಿಯನ್ನು ಹಚ್ಚಿ ಬರಬೇಕು. ಈ ರೀತಿ ಮಾಡ್ತಿದ್ರೆ ಆರೋಗ್ಯ ಭಾಗ್ಯ ಎಲ್ಲವೂ ಸಿಗುತ್ತೆ. ಒಳ್ಳೇದಾಗ್ಲಿ. ನಾಂದಿಗೆ ನಮಸ್ತೆ. ವೀಕ್ಷಕರೇ, ಮೈಸೂರಿನಿಂದ ರೇಖಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ 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 ಹಲೋ, ರೇಖಾ ಅವರೇ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಟಿವಿ ವಾಲ್ಯೂಮ್ ದಯವಿಟ್ಟು ಕಡಿಮೆ ಮಾಡಿ, ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಲೈನ್ ಡಿಸ್ಕನೆಕ್ಟ್ ಆಗುತ್ತೆ. ರೇಖಾ ಅವರೇ, ಕಮ್ಮಿ ಮಾಡಿದೀವಿ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೇ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಗೊತ್ತಿಲ್ಲ ಮೇಡಮ್, ಡೇಟ್ ಆಫ್ ಬರ್ತ್ ಅದೆಲ್ಲ ಏನು ಗೊತ್ತಿಲ್ಲ. ಮದ್ವೆ ಆಗಿದ್ಯಾ ತಮ್ಗೆ? ಮದ್ವೆ ಆಗಿದೆ, ಅದು ಗೊತ್ತಿಲ್ಲ ಮೇಡಮ್. ಮದ್ವೆ ಆಗಿದೆ, ಅದು ಡೇಟ್ ಆಫ್ ಬರ್ತ್ ಎಲ್ಲ ಗೊತ್ತಿಲ್ಲ ಮೇಡಮ್. ಮದ್ವೆ ಆದಂತ ದಿನಾಂಕ ಗೊತ್ತಿದ್ಯಾ? ಅವೆಲ್ಲ ಜ್ಞಾಪಕ ಇಲ್ಲ ಮೇಡಮ್. ಪರವಾಗಿಲ್ಲ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ. ನಮಸ್ತೆ ಗುರುಜಿ. ನಮ್ಗೆ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ನಮ್ ಮದ್ವೆ ಆಗಿ 13 ವರ್ಷ ಇರ್ಬೋದು. ಸರಿ ತಾಯಿ, ಚಿಂತೆ ಮಾಡ್ಬೇಡ. ಆರೋಗ್ಯದಲ್ಲಿ ನಿಂಗೆ ಸಮಸ್ಯೆ ಇದೆ. ಅತಿ ಹೆಚ್ಚು ಸ್ವಂಟ ನೋವು ಬರುವಂತದ್ದು, ಅತಿ ಹೆಚ್ಚು ಯೂಟ್ರಸ್ ಪ್ರಾಬ್ಲಮ್ ಬರ್ತಿರೋದು, ಗರ್ಭಕೋಶ ತೊಂದ್ರೆ, ಹೌದು, ಕೈ ಕಾಲೆಲ್ಲ ಫುಲ್ಲು ನೋವು, ಯಾವಾಗ್ಲೂ ಆಯಾಸ, ನಿಶಕ್ತಿ, ಈ ರೀತಿ ಆಗ್ತಿದೆ. ಇದೆಲ್ಲ ಆಗ್ಲಿಕ್ಕೆ ಕಾರಣ ನಿಮ್ಮ ಕುಟುಂಬದಲ್ಲಿ ಇರತಕ್ಕಂತಹ ಒಂದು ದೋಷ. ಕುಟುಂಬದಲ್ಲೇ ದೋಷ ಬಂದಿರತಕ್ಕಂಥದ್ದು, ಈ ಕುಟುಂಬದವರದಿಂದ ಬಂದಿರತಕ್ಕಂಥ ದೋಷ. ನಿಮ್ಮ ತಾಯಿಯವ್ರಿಗೆ ಇದೇ ರೀತಿ ಅನಾರೋಗ್ಯ ಆಗಿತ್ತ ಮೊದಲೇ ಯಾವತ್ತಾದ್ರೂ? ನಮ್ ತಾಯಿಯವ್ರು ತೀರ್ಕೊಂಡಿದ್ದಾರೆ ಸರ್. ಅವ್ರಿಗಿರುವಂತ ರೋಗಗಳು ನಿಮ್ಗೆ ಹಂಗೆ ಕ್ಯಾರಿ ಆಗ್ಬಿಟ್ಟಿದೆ. ಅದು ಕುಟುಂಬದಿಂದ ಬಂದಿರುವಂತಕ್ಕಂತಹ ಒಂದು ದೋಷ. ಚಿಂತೆ ಮಾಡ್ಬೇಡಮ್ಮ. ನೀನು ಪ್ರತಿ ದಿನವೂ ಸಹ
ಪ್ರತಿದಿನವೂ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು. 27 ದಿನಗಳ ಕಾಲ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಕೆಂಪು ಹೂಗಳನ್ನ ತಗೊಂಡೋಗಿ ಕೊಟ್ಟು ದುರ್ಗಾದೇವಿಯ ತುಪ್ಪದ ದೀಪ ಹಚ್ಚಿ 15 ಪ್ರದಕ್ಷಿಣೆಯನ್ನು ಹಾಕ್ಬೇಕು. ಒಂದು ದಿನಕ್ಕೆ ದೇವಾಲಯ 15 ಪ್ರದಕ್ಷಿಣೆ. ಈ ರೀತಿ 27 ದಿನಗಳ ಕಾಲ ಸತತವಾಗಿ ಮಾಡಿ ನೀವು ಒಂದು ದಿನ ನದಿ ತೀರದಲ್ಲಿ ಹೋಗಿ ನದಿ ತೀರದಲ್ಲಿ ಸ್ನಾನ ಮಾಡ್ಕೊಂಡು ಬಾಗಿನವನ್ನ ಬಿಟ್ಟು ಬನ್ನಿ. ಈ ರೀತಿ ಮಾಡಿ ನಿನ್ನ ಆರೋಗ್ಯ ಸಂಪೂರ್ಣವಾಗಿ ಸರಿ ಹೋಗುತ್ತೆ ತಾಯಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ವೀಕ್ಷಕರೇ, ಮಾಲೂರಿನಿಂದ ಲೀಲಾವತಿ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಯಾರ ಬಗ್ಗೆ? ನನ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಜನ್ಮ ದಿನಾಂಕ ಹೇಳಿ. 7/2/76 ಮೇಡಮ್. 7/2/76 ಸಮಯ ಗೊತ್ತಿಲ್ಲ ಮೇಡಮ್. ಬೆಳಗ್ಗೆ ಸಾಯಂಕಾಲ ಒಂದು ಅಂದಾಜು? ರಾತ್ರಿ ಇರ್ಬೋದು ಮೇಡಮ್. ಸರಿ. ಜನ್ಮರಾಶಿ ನಕ್ಷತ್ರ ತಿಳಿದಿದ್ಯಾ? ಮೇಷರಾಶಿ, ಭರಣಿ ನಕ್ಷತ್ರ. ಗುರುಜಿ ಅವರಿದ್ದಾರೆ ಲೀಲಾವತಿ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಶನಿವಾರನ ಹುಟ್ಟಿರೋದು? ಹೌದು ಗುರುಜಿ. ಮೇಷರಾಶಿ, ಭರಣಿ ನಕ್ಷತ್ರದಲ್ಲಿ ಶನಿವಾರ ರಾತ್ರಿ ಹುಟ್ಟಿರ್ತಕ್ಕಂಥದ್ದು. ಪಂಚಮ ಸ್ಥಾನ ತೋರಿಸ್ತಿದೆ. ಜಾತಕ ತುಂಬಾ ಚೆನ್ನಾಗಿದೆ. ಆದ್ರೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ. ಹೌದು ಗುರುಜಿ. ಕುಟುಂಬದಲ್ಲಿ ಅವತ್ತಿಂದ ಮದುವೆ ಆದಾಗಿಂದ ಒಂದೇ ತರ ಆಗ್ಬಿಟ್ಟಿದೆ ತಾಯಿ. ಯಾರು ನಂಬಬೇಕು, ಯಾರು ಬಿಡ್ಬೇಕು, ನನ್ನವ್ರು ಯಾರು ಅಂತ ನೀನ್ ಕುಟುಂಬದಲ್ಲಿ ನೀನೇ ಹುಡುಕ್ತಿದ್ಯಾ. ಯಾರಿಂದನೂ ನೆಮ್ಮದಿ ಇಲ್ಲ. ಸುಮ್ನೆ ಅಪವಾದಗಳಮ್ಮ. ಮಾಡದೇ ಇರೋ ತಪ್ಪಿಗೆ ಅವಮಾನ ಅನುಭವಿಸ್ತಿದ್ಯಾ. ಎಲ್ಲರ ಕಡೆಯಿಂದ ದೂಷಣೆ ನಿಂದು. ಚಿಂತೆ ಮಾಡ್ಬೇಡ ತಾಯಿ, ಖಂಡಿತ ಭಗವಂತ ನಿನ್ನ ಕಡೆ ಇದ್ದಾನೆ. ಸದ್ಯಕ್ಕೆ ನಮ್ಗೆ ಒಳ್ಳೆಯವ್ರಿಗೆ ಕಷ್ಟ ಬಂದೇ ಬರುತ್ತೆ, ಅದು ಸಹಜ. ಪರರು ನೂರಾರು ವಿಧಾನಗಳಲ್ಲಿ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ? ಅವ್ರು ಆ ರೀತಿನೇ ಯೋಚನೆ ಮಾಡ್ತಾರೆ. ಎಲ್ಲ ಅನುಮಾನ ದೃಷ್ಟಿಯಿಂದ ನೋಡುವಂಥದ್ದು. ಜನ ಸರಿ ಇಲ್ಲ. ಪರಸ್ತ್ರೀಯರನ್ನ ಅನುಮಾನದಿಂದ ನೋಡಿದ್ರೆ ತನ್ನ ಹೆಂಡತಿಯನ್ನ ಪರರಿಗೆ ಕಟ್ಟಿಕೊಡೋ ಅಂತ ಒಂದು ಪಾಪ ಬರುತ್ತೆ ಅಂತ ಗರುಡ ಪುರಾಣದಲ್ಲಿ ಹೇಳಿದೆ. ಅದಕ್ಕೆ ಅದೆಲ್ಲ ನೀವು ಚಿಂತೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಸರಿ ತಾಯಿ, ಚಿಂತೆ ಮಾಡ್ಬೇಡ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಸುಖ ದಿನಗಳು ಇವತ್ತಿಂದಾನೇ ಸ್ಟಾರ್ಟ್ ಆಯ್ತು ಅನ್ಕೋ. ಚಿಂತೆ ಮಾಡ್ಬೇಡ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ನೀನು ಸತತವಾಗಿ ಪ್ರತಿ ಶುಕ್ರವಾರ ಸಾಯಂಕಾಲ 3 ದೇವಾಲಯ, ಅಮ್ಮನವರ ದೇವಾಲಯಗಳಲ್ಲಿ ಹೋಗಿ 3 ಅಮ್ಮನವರ ದೇವಾಲಯಗಳಲ್ಲಿ ನಿಂಬೆ ಹಣ್ಣು ದೀಪವನ್ನ ಹಚ್ಬಿಟ್ಟು ಬರ್ಬೇಕು 3 ದೇವಸ್ಥಾನದಲ್ಲಿ. ಈ ರೀತಿ 16 ವಾರಗಳ ಕಾಲ ಮಾಡಿಕೊಂಡು ಪ್ರತಿ ಸೋಮವಾರ ಬೆಳಗ್ಗೆ 7:30 ಇಂದ 9 ಗಂಟೆ ಒಳಗಡೆ ಎಲ್ಲಾದ್ರೂ ಶಿವನ ದೇವಸ್ಥಾನದಲ್ಲಿ ಹೋಗಿ ಒಂದು ಎಳ್ನೀರು ತಗೊಂಡೋಗಿ ಕೊಡು ಅಭಿಷೇಕಕ್ಕೆ. ಈ ರೀತಿ ಒಂದು 16 ವಾರ ಮಾಡು. ಮನಸ್ಸಿಗೂ ನಿನ್ಗೆ ಒಳ್ಳೇದಾಗತ್ತೆ. ಅಷ್ಟೇ ಅಲ್ಲ, ಶಿವನ ಅನುಗ್ರಹದಿಂದ ಕುಟುಂಬದಲ್ಲೂ ನೆಮ್ಮದಿ ಸಿಗುತ್ತೆ. ಎಲ್ಲಾ ಕಡೆಯಿಂದ ಒಳ್ಳೆ ಹೆಸರು ಮಾಡ್ತೀಯ ತಾಯಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ವೀಕ್ಷಕರೇ, ಮುಳುಬಾಗಿಲಿನಿಂದ ಗಂಗರಾಜು ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾವು ಸ್ಟೂಡೆಂಟ್. ನಮ್ಗೆ ಓದಕ್ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಅಂದ್ರೆ? ನನ್ನ ಬಗ್ಗೆನೇ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. ಗಂಗರಾಜ್ ಅವರೇ, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆ. ಇಲ್ಲಾಂದ್ರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಹೇಳಿ, ನಿಮ್ಮ ಬಗ್ಗೆ ಕೇಳ್ಬೇಕು ಅಂದ್ರೆ ಡೀಟೇಲ್ಸ್ ತಿಳಿಸ್ಕೊಡಿ. ಜನ್ಮ ದಿನಾಂಕ ಹೇಳಿ. 5/6/93 ಮೇಡಮ್. 5/6/93 ಇಸ್ವಿನಾ? ಹಲೋ. ಸಂಪರ್ಕ ಕಟ್ ಆಗಿದೆ ಅನ್ಸುತ್ತೆ. ವೀಕ್ಷಕರು, ಈಗ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಗುರುಜಿ, ಪತ್ರ ಮಂಗಳೂರಿನಿಂದ ಭಾಸ್ಕರ್ ಅವರು ಬರ್ತಿದ್ದಾರೆ. ಮಗಳ ಬಗ್ಗೆ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಮಗಳಿಗೆ ಜಾತಕ ತೋರಿಸಿದಾಗ ಕುಜದೋಷ ಇದೆ ಮತ್ತೆ ಲಗ್ನದಲ್ಲಿ ಶನಿ ಇದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನ್ ಸಮಸ್ಯೆ ಆಗುತ್ತೆ? ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ. ತುಲಾ ರಾಶಿ, ವಿಶಾಖ ನಕ್ಷತ್ರ ಅಂತ ಹೇಳಿದ್ದಾರೆ. ನೋಡಿ, ಲಗ್ನದಲ್ಲಿ ಶನಿ ಇದ್ದಾಗ ತುಂಬಾ ಜನ್ಮ ಶನಿ ಅಂತ ಹೇಳ್ತೀವಿ. ಲಗ್ನದಲ್ಲಿ ಶನಿ ಇದ್ದಾಗ ಜೀವನದಲ್ಲಿ ಎಲ್ಲವೂ ಮಂದಗತಿಯಲ್ಲಿ ಆಗುತ್ತೆ ಅಂತ. ಎಜುಕೇಶನ್ ನಿಧಾನ ಆಗುತ್ತೆ, ಕೆಲಸ ನಿಧಾನ ಸಿಗುತ್ತೆ, ಮದುವೆ ನಿಧಾನ, ಯಾವುದೂ ವೇಗವಾಗಿ ಆಗೋದಿಲ್ಲ. ಆದ್ರೆ ತುಲಾ ರಾಶಿ ಆಗಿರೋದ್ರಿಂದ ತುಲಾ ರಾಶಿಗೆ ಅವನು ಉಚ್ಚ ಸ್ಥಾನಾಧಿಪತಿ, ಉಚ್ಚ ಸ್ಥಾನದಲ್ಲಿ ತುಲಾ ರಾಶಿಗೆ ಬರ್ತಾನೆ. ಅದರಿಂದ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರೋದು ನಕ್ಷತ್ರಾಧಿಪತಿ ಗುರು. ಗುರುಗೂ ಸ್ವಲ್ಪ ಲಗ್ನಕ್ಕೂ ತೊಂದರೆ ಇರೋದ್ರಿಂದ ಜೀವನದಲ್ಲಿ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲಗಳು ಸಿಗೋದಿಲ್ಲ. ಸಾಕಷ್ಟು ಆಕ್ಸಿಡೆಂಟ್ಸು, ಸಾಕಷ್ಟು ತೊಂದರೆಗಳಾಗುವಂಥದ್ದು, ಆಯುಷಲ್ಲಿ ಕ್ಷೀಣತೆಯನ್ನ ಉಂಟಾಗುವಂಥದ್ದು ತೋರಿಸುತ್ತೆ ಅಂತ ಹೇಳುತ್ತೆ. ಆದ್ರೆ ಕುಜದೋಷ ಇರೋದ್ರಿಂದ ಇಲ್ಲಿ ಕುಜದೋಷ ಇದೆ ಮತ್ತೆ ಇಲ್ಲಿ ಲಗ್ನದಲ್ಲಿ ಶನಿ, ಮದುವೆಗೆ ಸಂಬಂಧಪಟ್ಟ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅಂತ. ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ, ಖಂಡಿತ ಒಳ್ಳೇದೇ ಆಗತ್ತೆ. ನಿಮ್ಗೇನಾದ್ರೂ ಅನುಕೂಲ ಇದ್ದಾಗ ಅಮಾವಾಸ್ಯೆ ದಿನ ಶನೇಶ್ವರನಿಗೆ ತೈಲಾಭಿಷೇಕ 9 ಮಾಸಗಳ ಕಾಲ ಮಾಡಿ. ಅಥವಾ ತಿರುನಲ್ಲಾರು ನಿಮ್ಗೆ ಗೊತ್ತೇ ಇರುತ್ತೆ, ಅಲ್ಲಾದ್ರೂ ವಿಸಿಟ್ ಮಾಡಿ. ಶನಿ ಸಿಂಗಾಪುರ್ನಾದ್ರೂ ಒಂದ್ಸಲಿ ಕರ್ಕೊಂಡೋಗಿ ಇವ್ರ ಕಡೆಯಿಂದ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಂಡ್ ಬಂದ್ಬಿಡಿ. ಆ ಜನ್ಮ ಶನಿ ದೋಷ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡುತ್ತೆ. ಅದ್ರ ಬಗ್ಗೆ ವರಿಡೇ ಬೇಡ.
ಇನ್ನು ಕುಜದೋಷಕ್ಕೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ಹಾಲಭಿಷೇಕವನ್ನು ಕೊಟ್ಟು ಪ್ರತಿ ಮಂಗಳವಾರ ಕೆಂಪು ವಸ್ತ್ರದಲ್ಲಿ ತೊಗರಿ ಕಾಳನ್ನ ದಾನ ಕೊಡ್ತಾ ಬನ್ನಿ. ಕುಜದೋಷನು ನಿಂತು ಹೋಗುತ್ತೆ. ಶೀಘ್ರ ಮದುವೆ ಜೀವನದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು, ಉನ್ನತ ಸ್ಥಾನಮಾನ ಎಲ್ಲವೂ ಪಡಿತೀರಾ. ಒಳ್ಳೆಯದಾಗ್ಲಿ. ನಮಸ್ತೆ. ಗುರುಜಿ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಒದಗಿಸಿಕೊಟ್ರಿ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ. ವೀಕ್ಷಕರೇ, ನಿಮ್ಮ ಪತ್ರಗಳ ನಿರೀಕ್ಷೆಯಲ್ಲಿ ನಾವಿರ್ತೀವಿ. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಪ್ರತಿನಿತ್ಯವೂ ವಿಶೇಷವಾದಂತಹ ಬೆಳ್ಳಿ ಶ್ರೀಚಕ್ರ ನಾಣ್ಯಗಳನ್ನ ನಮ್ಮ ಜೀ ಕನ್ನಡ ವಾಹಿನಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡಿದೆ. ಪತ್ರಗಳನ್ನ ಬರೀತೀನಿ ಅನ್ನೋದೇ ಆದ್ರೆ ನೀವು ಪತ್ರಗಳನ್ನ ಬರೆದು ಕಳಿಸಬೇಕಾದಂತಹ ವಿಳಾಸ ನಂಬರ್ 39, ಯುನೈಟೆಡ್ ಮ್ಯಾನ್ಷನ್ಸ್, ಜೀ ಕನ್ನಡ ವಾಹಿನಿ, ಓಂಕಾರ ವಿಭಾಗ, MG ರಸ್ತೆ, ಬೆಂಗಳೂರು 1. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ವಂದನೆಗಳು.